ಶಾಲೋಮ್. ಎಲ್ಲ ನನ್ನ ಪ್ರಿಯ ಸಹೋದರಿ ಎಷ್ಟು ಆಸಕ್ತಿಯಿಂದ ದೇವರ ವಾಕ್ಯವನ್ನು ಎಷ್ಟು ಕುತೂಹಲದಿಂದ ನೋಡ್ತಾ ಇದ್ರಿ. ಇವತ್ತು ಇಂಟ್ರೆಸ್ಟಿಂಗ್ ಸ್ಟೋರಿ ಇರ್ತದೆ. ಅದೇನೆಂದ್ರೆ, ಯಾವತ್ತೂ ಇರಲಿ, ಯಾರೇ ಇರಲಿ, ಕ್ರೈಸ್ತನಾಗಿರಲಿ ಅನ್ಯನಾಗಿರಲಿ, ಯೇಸು ಕ್ರಿಸ್ತನ ವಾಕ್ಯಗಳು ಅಥವಾ ಆತನು ಕಲಿಸಿಕೊಟ್ಟಿರ್ತಕ್ಕಂಥ ಜೀವನದ ಮೌಲ್ಯಗಳು, ಬಾಳಿನ ಮೌಲ್ಯಗಳನ್ನು ಪಾಲನೆ ಮಾಡಿದ್ರೆ ಅವರಿಗೆ ಅತ್ಯಂತ ಕಲ್ಪನೆಗೆ ಎಡಕಲಾರದಷ್ಟು, ಊಹೆ ಕಲ್ಪನೆಗೆ ದೊರಕಲಾರದಷ್ಟು ಬಹುಮಾನಗಳು, ಪ್ರತಿಫಲ ಮಾತ್ರ ಖಚಿತ. ಅದೇ ಈ ಬಾಲಕನನ್ನು ನೀವು ನೋಡ್ತಾ ಇದ್ರಿ. ಈಗ ಈ ಬಾಲಕನು ತಮಿಳುನಾಡಿನಲ್ಲಿರತಕ್ಕಂಥ ಒಂದು ಬಾಲಕನು, ಬಹಳ ಚಿಕ್ಕ ವಯಸ್ಸು, ಸುಮಾರು 7 ವರ್ಷದ ಬಾಲಕನಿದ್ದನು. ಈ 7 ವರ್ಷದ ಬಾಲಕನ ಪ್ರಾಮಾಣಿಕತ್ವದ ಫಲ ಅಪಾರವಾಗಿತ್ತು. ಸಾಮಾನ್ಯವಾದ ಫಲ ಅಲ್ಲ, ಅಪಾರವಾದಂಥ ಫಲ. ಆದರೆ ಈ ಪ್ರಾಮಾಣಿಕತ್ವದ ಫಲ ಖಂಡಿತವಾಗಿ ಅನೇಕ ಜನರ ಜೀವನದಲ್ಲಿ ಒಂದು ಪ್ರೇರಣೆ, ಸ್ಫೂರ್ತಿ ತಂದಿದೆ. ಅದಕ್ಕಾಗಿ ನಾನು ಹೇಳುವುದೇನೆಂದರೆ, ಈ ಕ್ರಿಸ್ತನ ಬೈಬಲನ್ನು ಅರಿಯದೆ, ಈ ಧರ್ಮಶಾಸ್ತ್ರವನ್ನು ತಿಳಿಯದೆ, ಆದರೂ ಈ ಧರ್ಮಶಾಸ್ತ್ರದಲ್ಲಿರತಕ್ಕಂಥ ನೀತಿ ಮೌಲ್ಯಗಳನ್ನು ಅನುಸರಿಸಿ ನಡೆಯುವ ಯಾವನೇ ಇರಲಿ, ಖಂಡಿತವಾಗಿ ಇದರೊಳಗೆ ಬರೆಯಲ್ಪಟ್ಟಿರುವ ಪ್ರತಿಫಲ ಕೂಡ ಆತನು ಪಡ್ಕೊಳ್ತಾನೆ. ನನ್ನ ಪ್ರಿಯ ಸಹೋದರಿ ಆಸಕ್ತಿಯಿಂದ ನೀವು ನೋಡ್ತಾ ಇದ್ರಿ. ಭಾಳ ಸಂತೋಷವಾಯಿತು. ನಿಮ್ಮೆಲ್ಲರ ಆಸಕ್ತಿ, ನಿಮ್ಮೆಲ್ಲರ ಆ ಒಂದು ನಂಬಿಕೆ ಇವೆಲ್ಲವರಿಂದ ಭಾಳ ಇಂಟ್ರೆಸ್ಟಿಂಗ್ ಇರ್ತದೆ. ಯಾಕಂದರೆ ನನಗೆ ಭಾಳ ಖುಷಿ ಆಗ್ತಾ ಇದೆ. ಒಂದು ಚಿಕ್ಕ ಬಾಲಕನ ಪ್ರಾಮಾಣಿಕತ್ವ, ಆ ಬಾಲಕನ ನೈತಿಕತ್ವ, ಆ ಬಾಲಕನಿಗೆ ಜೀವಮಾನ ಕಾಲವೆಲ್ಲ ಲೈಫ್ ಟೈಮ್ ಎಜುಕೇಷನ್ ಸ್ಕಾಲರ್ಶಿಪ್ಪು ಒಂದು ದೊಡ್ಡ ಚಿತ್ರನಟಿ, ತಮಿಳು ಚಿತ್ರನಟಿಯಿಂದ ಈತನಿಗೆ ಕೊಡಲಾಗಿತ್ತು. ದಯಮಾಡಿ ಕೇಳಿಸ್ಕೋದ್ರೆ ಇಂಟ್ರೆಸ್ಟಿಂಗ್ ಇರ್ತದೆ. ಯಾಕೆಂದು ತಿಳಿಸ್ತಾ ಅಂದರೆ, ಯಾರೇ ಇರಲಿ, ಕರ್ತನ ವಾಕ್ಯದಲ್ಲಿರ್ತಕ್ಕಂಥ ಸಂದೇಶಗಳು ಯಾರೇ ಇರಲಿ ಪಾಲನೆ ಮಾಡಿದರೆ ಅವರ ಜೀವಮಾನ ಕಾಲವೆಲ್ಲ ಸುಖವಾಗಿರ್ತದೆ. ಈ ಹುಡುಗ 7 ವರ್ಷದ ಹುಡುಗ ಹೋಗ್ತಾ ಶಾಲೆಗೆ ಹೋಗ್ತಾ ಇರುವಾಗ ಒಂದು ಹಮ್ಮಿನ ಸಿಗ್ತದೆ, ಅಂದರೆ ಪರ್ಸ್ ಸಿಗ್ತದೆ. ಒಂದು ದುಡ್ಡಿರ್ತಕ್ಕಂಥ ಒಂದು ಪರ್ಸ್ ಸಿಗ್ತದೆ. ಆ ಪರ್ಸ್ ಸಿಕ್ಕಿದ್ದ ಕೂಡಲೇ ಆ ಪರ್ಸ್ ಒಳಗೆ ಸುಮಾರು ಸಾವಿರಾರು ರೂಪಾಯಿ ಆ ಪರ್ಸ್ ಒಳಗೆ ತುಂಬಿರ್ತದೆ. ಸಾವಿರಾರು ರೂಪಾಯಿ, ಸುಮಾರು $1,00,000 ಅಂತಲೂ ಹೇಳ್ಬೋದು ನಾವು. ಅಷ್ಟು ತುಂಬಿತ್ತು. ATM ಕಾರ್ಡ್ ಇತ್ತು ಅದರೊಳಗೆ, ಕ್ರೆಡಿಟ್ ಕಾರ್ಡ್ ಇತ್ತು, ಮತ್ತು ಇನ್ನಿತರ ಡಾಕ್ಯುಮೆಂಟ್ ಕಾರ್ಡ್ಗಳಿತ್ತು. ಇವೆಲ್ಲ ಕಾರ್ಡ್ಗಳಿರೋದನ್ನು ನೋಡಿ, ದುಡ್ಡನ್ನು ನೋಡಿ 7 ವರ್ಷದ ಹುಡುಗ, ಅಯ್ಯೋ ಇದು ಯಾರ್ದೋ ದುಡ್ಡಲ್ಲ ಅಂತ ತಿಳ್ಕೊಂಡು ಹೋಗ್ತಾ ಇರೋ ದಾರಿಯಲ್ಲೇ ಆತನಿಗೆ ಒಂದು ಪೊಲೀಸ್ ಠಾಣೆ ಸಿಗ್ತದೆ. ಆ ಪೊಲೀಸ್ ಠಾಣೆಯಲ್ಲಿ ಹೋಗಿ ಈ ಪರ್ಸನ್ನು ಆ ಪೊಲೀಸ್ ಅಧಿಕಾರಿಗೆ ಈತನು ಒಪ್ಪಿಸ್ತಾನೆ. ಆ ಚಿಕ್ಕ ಬಾಲಕನು ಒಪ್ಪಿಸ್ತಾನೆ. ಈ ಬಾಲಕನು ಒಪ್ಪಿಸ್ತಾನೆ, ಅಯ್ಯ ಇದು ಯಾರ್ದೋ ನೋಡಿಯಾ, ಪರ್ಸ್ ಬಿದ್ದೋಗಿದೆ, ಪಾಪ ಕಳ್ಕೊಂಡಿದ್ದಾರೆ ಅಂಥೇಳಿ ಹೋಗಿ ಕೊಡ್ತಾನೆ. ಆ ಪೊಲೀಸ್ ಅಧಿಕಾರಿ ಬಹಳ ಆಶ್ಚರ್ಯಚಕಿತನಾಗ್ತಾನೆ. ಆ ಪರ್ಸನ್ನು ತೆಗೆದುಕೊಂಡು ಆ ಪರ್ಸಲ್ಲಿರ್ತಕ್ಕಂಥ ಎಲ್ಲ ಡಾಕ್ಯುಮೆಂಟ್ ಕಾರ್ಡ್ಗಳನ್ನು, ATM ಕಾರ್ಡ್ಗಳನ್ನು, ಕ್ರೆಡಿಟ್ ಕಾರ್ಡ್ಗಳನ್ನು, ಅದರೊಳಗಿರ್ತಕ್ಕಂಥ ಹಣವನ್ನು ಎನಿಸಿದುಕೊಳ್ಳಿ ಸುಮಾರು 50,000 ರೂಪಾಯಿಗಳು ಅದರಲ್ಲಿ ಇರುವುದನ್ನು ಕಂಡಿರ್ತಾನೆ. ಇದನ್ನು ಕಂಡುಕೊಂಡು ಆ ಬಾಲಕನಿಗೆ ಪ್ರಶ್ನೆ ಕೇಳ್ತಾನೆ, ಮಗ ಇಷ್ಟು ದುಡ್ಡಿದೆಯಲ್ಲ, ಇಷ್ಟು ದುಡ್ಡು ನೀನು ಇಟ್ಕೊಂಡ್ರೆ ನಿನಗೆಲ್ಲ ಖರ್ಚಿಗೆಲ್ಲ ಬರ್ತಿತ್ತಲ್ಲ, ನಿಮ್ಮ ಕುಟುಂಬದಲ್ಲಿ ಬೇಕಾದಷ್ಟು ತಗೋಬೋದಿತ್ತಲ್ಲ ಅಂತ ಕೇಳಿದ್ರೆ ಆ ಬಾಲಕನ ಏನೊಂದು ಉತ್ತರಿಸ್ತಾನೆ, ಮೇರೆ ಮೆಹನತ್ಗೆ ಪೈಸೆ ನಹಿ, ನನ್ನ ದುಡಿಮೆಯ ದುಡ್ಡಲ್ಲ, ಪಾಪ ಯಾರೋ ಕಷ್ಟಪಟ್ಟು ದುಡಿದಿದ್ದಾರೆ, ಆ ದುಡಿದಿರ್ತಕ್ಕಂಥ ಹಣ ನಮ್ಮದಲ್ಲ, ಬೇರೆಯವ್ರದ್ದು ಆಶಿಸಬಾರದು. ಹೌದು, ಖರೆ, ನಮಗೆ ಏಕೆ ಬೇಕಾಗಿದೆ, ಯಾರ್ದಿದೆ ಅವ್ರು ಕೊಟ್ಬಿಡಿ ಸರ್ ಅಂತ ಹೇಳ್ತಾನೆ. ಆಗ ಆ ಹುಡುಗನಿಗೆ ಮತ್ತು ವಿಧವಾದಂಥ ಪ್ರಶ್ನೆಗಳನ್ನು ಕೇಳಿ ಆ ಹುಡುಗನಲ್ಲಿ ಏನು ಪ್ರಾಮಾಣಿಕ ಅಂದರೆ, ಇದು ಯಾರ್ದೋ ಸೊತ್ತು, ಯಾರೋ ದುಡಿದಿದ್ದು, ಯಾರೋ ಕಷ್ಟಪಟ್ಟು ದುಡಿದಿದ್ದು, ಪಾಪ ಅವ್ರಿಗೆ ಎಂಥ ಅಗತ್ಯಗಳಿದೋ, ಪಾಪ ಅವರಿಂದ ನಾವು ತಗೊಂಡ್ಬಿಟ್ರೆ ಪಾಪ ಅವ್ರ ಅಗತ್ಯಗಳೆಲ್ಲ ನಿಂತು ಬಿಡ್ತದಲ್ಲ ಅನ್ನುವ ಮನೋಭಾವದಿಂದ, ಪ್ರಾಮಾಣಿಕತ್ವದಿಂದ ಅವುಗಳನ್ನು, ಆ ಹಣವನ್ನು ಅವರಿಗೆ ಕೊಡ್ತಾನೆ. ಅದರಿಂದ ಪೊಲೀಸ್ ಅಧಿಕಾರಿ ಕೂಡ ಆಶ್ಚರ್ಯಚಕಿತರಾಗ್ತಾರೆ. ಭಾಳ ಆಶ್ಚರ್ಯಚಕಿತ, ಏನಪ್ಪ ಇಂಥ ಒಂದು ಕಾಲದಲ್ಲಿ ಇಂಥ ಬಾಲಕನು ಇಂಥ ಪ್ರಾಮಾಣಿಕತ್ವ, ಹಣವನ್ನು ನೋಡಿದ ಕೂಡಲೇ ಹಣದ ಆಸೆ ಎಂಥ ಒಳ್ಳೆಯ ಕೆಟ್ಟ ಮಕ್ಕಳಿಗೆ ಕೂಡ ಆಸೆ ಆಗಿಬಿಡ್ತದೆ. ಈ ಬಾಲಕನು ತಂದು ಕೊಟ್ಟಿದ್ದರೆ ಆ ಬಾಲಕನ ತಂದೆ ತಾಯಿಗಳು ಎಂಥ ಕ್ರಮೀಣವಾದಂಥ ಪ್ರಾಮಾಣಿಕತ್ವವನ್ನು ಕಲಿಸ್ಕೊಟ್ಟಿರ್ಬೋದು.
ನನ್ನ ಪ್ರಿಯ ಸಹೋದರಿ ಯಾರೇ ಇರಲಿ, ತಂದೆ ತಾಯಿಗಳು ತಿಳಿದು ತಿಳಿಯದೇ ಇರಲಿ, ಈ ಬೈಬಲ್ನಲ್ಲಿರ್ತಕ್ಕಂಥ ಸತ್ಯವು ನಿಮ್ಮ ಮಕ್ಕಳಿಗೆ ಕಲಿಸ್ಕೊಟ್ರೆ ಆ ಮಕ್ಕಳ ಜೀವನ ಮೌಲ್ಯ, ಈ ಮೌಲ್ಯಗಳನ್ನು ಕಲಿಸ್ಕೊಟ್ರೆ ಆ ಮೌಲ್ಯಗಳು ಆ ಜೀವನ ಆ ಮಗುವಿನ ಮೌಲ್ಯವನ್ನು ಬೆಳೆಸಿಬಿಟ್ಟಿದೆ ಜನರ ಮೇಲೆ. ಈಗ ಈ PS ಅವರು ಬಹಳ ಆಶ್ಚರ್ಯಚಕಿತರಾಗ್ತಾರೆ, ಪೊಲೀಸ್ ಅಧಿಕಾರಿಯವರು. ಏಕೆಂದರೆ ಈ ಹುಡುಗ ಇಷ್ಟು ದುಡ್ಡನ್ನು ವಾಪಸ್ ತಂದು ಕೊಟ್ಟ ಅಂತ. ತದನಂತರ ಆ ಹುಡುಗನ ಆಸೆ ಕೇಳ್ತಾನೆ, ನಿನಗೇನು ಬೇಕು ಕೇಳಪ್ಪ, ನಾವು ಅದನ್ನು ಕೊಡ್ತೇವೆ. ಯಾಕಂದರೆ ನೀನು ಮಾಡಿರ್ತಕ್ಕಂಥ ಈ ಒಂದು ನೈತಿಕತ್ವಕ್ಕೆ ನಾವು ಏನಾದರೂ ಒಂದು ಪ್ರತಿಫಲ ಕೊಡಬೇಕು, ನಿನಗೆ ಬಹುಮಾನ ಕೊಡಬೇಕಂತ ಇದೆ, ಕೊಡಲೇಬೇಕು ನಿನಗೆ ಅಂತ. ಇಲ್ಲ, ನನಗೆ ಏನು ಬೇಡ, ಇದು ಯಾರ್ದಿದೆ ಅವ್ರಿಗೆ ತಲುಪಿಸ್ಬಿಡಿ ಅಂತ. ಇಲ್ಲ, ಕೊಡಲೇಬೇಕು ಎಂಬುದಾಗಿ ಹೇಳ್ತಾನೆ. ಆವಾಗ ಆತನು ಈ ಬಾಲಕನೊಂದು ಚಿತ್ರನಟಿ ಹೆಸರು ಹೇಳ್ತಾನೆ, ಒಂದು ಚಿತ್ರ ನಟನ ಹೆಸರು ಹೇಳ್ತಾನೆ. ಆ ಚಿತ್ರ ನಟನನ್ನು ನನಗೆ ಭೇಟಿ ಮಾಡಿಸ್ರಿ, ಅದೇ ನನಗೆ ಒಂದು ಬಹುಮಾನ ಅಂತ ತಿಳ್ಕೊಳ್ತೇನೆ. ಚಿಕ್ಕ ಬಾಲಕನು, ಅಮಾಯಕತ್ವ, ಆತನಿಗೆ ಗೊತ್ತಿಲ್ಲ ಆ ಸಮಯದಲ್ಲಿ ಏನು ಕೇಳ್ಕೋಬೇಕಂದ್ರೆ. ಆದರೆ ಆ ಬಾಲಕನು ಕೇಳಿದ್ರೆ ಆ ಚಿತ್ರನಟನು ನಿಜವಾಗಲೂ ಆ ರಾಜ್ಯದಲ್ಲಿ ಬಹು ನೈತಿಕತ್ವದಲ್ಲಿ ಎಲ್ಲರ ಮನಗೆದ್ದ ಚಿತ್ರನಟವಾಗಿದ್ದನು. ಆ ಚಿತ್ರನಟವಾಗಿದ್ರು ಕೂಡ ಆತನು ಮಾಡಿರ್ತಕ್ಕಂಥ ಸಂಪಾದನೆಯಲ್ಲಿ ಅನೇಕ ಬಡ, ದೀನ, ಶೋಷಿತರು, ಬಾಧಿತರು, ರೋಗಿಗಳು ಮತ್ತು ದಿಕ್ಕಿಲ್ಲದವರಿಗೆ ಆ ಚಿತ್ರನಟನ ಸಂಬಳ, ಆ ಚಿತ್ರನಟನ ಆದಾಯ ಅನೇಕ ಜನರಿಗೆ ಸಹಾಯ ಮಾಡ್ತಿದ್ದರು. ಆದ ಕಾರಣ ಆ ರಾಜ್ಯದಲ್ಲಿ ಆ ಚಿತ್ರನಟನ ಹೆಸರು ಬಹಳ ಖ್ಯಾತವಾಗಿತ್ತು. ಆದರೆ ಈ ಬಾಲಕನು ಹೇಳ್ತಾನೆ, ಆ ಒಂದು ಖ್ಯಾತ ಚಿತ್ರ ನಟನನ್ನು ನಾನು ಭೇಟಿಯಾಗಬೇಕು ಎಂಬುದಾಗಿ ಹೇಳ್ತಾನೆ. ಹೇಳಿದ್ಕೊಳ್ಳೆ ಅಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿ ಹೇಗೋ ಹಾಗೋ ಹೀಗೋ ಮಾಡಿ ಆ ಚಿತ್ರನಟನ ಸಮಯವನ್ನು ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ಆತನನ್ನು, ಈ ಬಾಲಕನನ್ನು ಭೇಟಿ ಮಾಡಿಸಬೇಕೆಂಬುದಾಗಿ ಆ ಚಿತ್ರನಟನು ಈ ಬಾಲಕನ ಆ ಪುಟ್ಟ ಕಥೆಯನ್ನು ಕೇಳಿ ಆ ಚಿತ್ರನಟನು ಕೂಡ ಆಯಿತು, ಇಂಥ ಫಲಾನ ಸಮಯ ಅಂತ ಹೇಳ್ತಾನೆ, ಫಲಾನ ದಿನಕ್ಕೆ ಇವರಿಗೆ ಬರ್ಲಿಕ್ಕೆ ಹೇಳಿ ಎಂಬುದಾಗಿ. ಆವಾಗ ಈ ಬಾಲಕನು ತನ್ನ ತಂದೆ ತಾಯಿಗಳ ಜೊತೆಯಲ್ಲಿ, ತನ್ನ ಕುಟುಂಬದ ಜೊತೆಯಲ್ಲಿ ಹೋಗಿ ಆ ರಾಜ್ಯದ ಖ್ಯಾತ ಚಿತ್ರ ನಟನನ್ನು ಹೋಗಿ ಭೇಟಿಯಾಗ್ತಾರೆ. ಭೇಟಿಯಾಗಿದ್ದ ಕೂಡಲೇ ಆ ಚಿತ್ರ ನಟನು ಕೂಡ ಶ್ಲಾಘನೀಯವಾದಂಥ, ಅಂದರೆ ಎಷ್ಟು ಸಂತೋಷ ಪಡ್ತಂದ್ರೆ, ಒಂದು ಬಾಲಕನು 50,000 ಪರ್ಸಲ್ಲಿದ್ದು ಕೂಡ ಆ ಪರ್ಸಲ್ಲಿದ್ದು ಕೂಡ ಆ ಧನವನ್ನು ಆಶಿಸದೆ, ಆ ಒಂದು ಬೇರೆಯವರ ಸೊತ್ತನ್ನು ಆಶಿಸದೆ, ಆ ಸೊತ್ತಿನ ಮೇಲೆ ಯಾವ ರೀತಿಯಾದಂಥ ಒಂದು ದುರಾಸೆ ಬರದೆ, ತನ್ನ ಜೀವನದಲ್ಲಿ ಏನೇನು ಮಾಡ್ಕೋಬೋದಿತ್ತಲ್ಲ, ಎಷ್ಟೋ ಬಟ್ಟೆ ತಗೊಳ್ಬೋದಿತ್ತು, ಎಷ್ಟೋ ಆಟಿಕೆ ಸಾಮಾನುಗಳು ತಗೊಳ್ಬೋದಿತ್ತು, ಇದೆಲ್ಲ ಆಸೆ ಇರ್ತದಲ್ಲ, ಇವೆಲ್ಲಗಳು ಇದ್ದರೂ ಕೂಡ ಆತನು ಬೇರೆಯವರ ಸೊತ್ತಿನ ಮೇಲೆ ಆಸೆ ಪಡಲಿಲ್ಲ ಅನ್ನತಕ್ಕಂಥ ಈತನ ಪುಟ್ಟ ಆ ಒಂದು ಕಥೆಯನ್ನು ಕೇಳಿ, ಆ జరిಗಿರ್ತಕ್ಕಂಥ ಸಂಗತಿಯನ್ನು ಕೇಳಿ ಆ ಚಿತ್ರನಟನು ಬಹಳ ಆಶ್ಚರ್ಯಚಕಿತನಾಗ್ತಾನೆ, ಬಹಳ ಪ್ರಸನ್ನ ಮುಖನಾಗ್ತಾನೆ, ಬಹಳ ಇಂಪ್ರೆಸ್ ಆಗಿಬಿಡ್ತಾನೆ ಈ ಹುಡುಗನ ವಿಷಯದಲ್ಲಿ. ಆ ಹುಡುಗನನ್ನು ತನ್ನ ಮೇಲೆ, ತನ್ನ ಲ್ಯಾಪ್ ಮೇಲೆ ಕುಂಡಿಸಿಕೊಂಡು ಆ ಹುಡುಗನಿಗೆ ಮಾತಾಡಿಸ್ತಾನೆ, ಆ ಹುಡುಗನ ಜೊತೆಲಿ ಫೋಟೋ ತೆಗೆಸ್ಕೊತಾನೆ. ಅಷ್ಟೇ ಅಲ್ಲದೆ ಅನೇಕ ಜನರಿಗೆ ಆ ಹುಡುಗನ ಸಂದೇಶವನ್ನು ತಲುಪಿಸ್ತಾನೆ. ಇಂಥ ಮಕ್ಕಳು ಇರಬೇಕೆಂಬುದಾಗಿ ಅನೇಕ ತಂದೆ ತಾಯಿಗಳು ಬಯಸುತ್ತಾರೆ ಎಂಬುದಾಗಿ. ನನ್ನ ಪ್ರಿಯ ಸಹೋದರಿ, ಈಗ ಆತ್ಮೀಯರಾದವರಿಗೆ ಇದು ಬಹಳ ದೊಡ್ಡ ಪಾಠ ಇದೆ. ಪ್ರೈಸ್ ಲಾರ್ಡ್ ಜೀಸಸ್. ಬದುಕೆ ಈ ಹುಡುಗನು ಇಂಥ ಒಂದು ಪ್ರಾಮಾಣಿಕತ್ವದಿಂದ ಆ ರಾಜ್ಯದಲ್ಲಿ, ಆ ದೇಶದಲ್ಲಿ ಮತ್ತು ದೇಶದ ವ್ಯಾಪ್ತಿಯಲ್ಲಿ ಮತ್ತು ಈಗ ವಿಶ್ವದಲ್ಲಿ ಅನೇಕ ಜನರಿಗೆ ಈ ಪುಟ್ಟ ಬಾಲಕನ ಸ್ಟೋರಿ, ಈ ಪುಟ್ಟ ಬಾಲಕನ ಈ ಪ್ರಾಮಾಣಿಕತ್ವ, ನೈತಿಕತ್ವದ ಈ ಸ್ಟೋರಿ, ಈ ಒಂದು ಕತೆ ಅನೇಕ ಜನರ ಜೀವನದಲ್ಲಿ ಒಂದು ದೊಡ್ಡ ಸ್ಫೂರ್ತಿ ತಂದಿದೆ. ತದನಂತರ ಈ ಪುಟ್ಟ ಬಾಲಕನು ಆ ದೊಡ್ಡ ಚಿತ್ರ ನಟನ ಹತ್ರ ಫೋಟೋ ತೆಗೆಸ್ಕೊಂಡು ಮಾತಾಡಿಸಿ ಸಂತೋಷಪಟ್ಟು ಆ ಚಲನಚಿತ್ರ ನಟನು ಈ ಬಾಲಕನಿಗೆ ಒಂದು ಮಾತು ಕೊಡ್ತಾನೆ. ಅದು ಹೀಗಿರತಕ್ಕಂಥ ಕ್ಲೈಮ್ಯಾಕ್ಸ್ ಏನಂತ ಹೇಳಿದ್ರೆ, ಈ ಒಂದು ಬಾಲಕನ ಪ್ರಾಮಾಣಿಕತ್ವದ ಪ್ರತಿಫಲ ಅಪಾರವಾಗಿದೆ ಎಂಬುದಾಗಿ ಇದಕ್ಕೆ ಟೈಟಲ್ ಕೊಟ್ಟಿದ್ದೇನೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ನನ್ನ ಪ್ರಿಯ ಸಹೋದರಿ, ಎಷ್ಟು ಆಸಕ್ತಿಯಿಂದ ನೀವು ಕೇಳ್ತಾ ಇದ್ದೀರಿ. ಯಾರೇ ಇರಲಿ, ಕ್ರೈಸ್ತನಲ್ಲದಿದ್ರು ಕೂಡ, ಈತನ ಅನ್ಯನಾಗಿದ್ರು ಕೂಡ, ಈ ಬಾಲಕನು ಈ ಬೈಬಲ್ನಲ್ಲಿರ್ತಕ್ಕಂಥ ಸತ್ಯದ ಮೌಲ್ಯಗಳನ್ನು ಪಾಲನೆ ಮಾಡಿದ್ದಾನೆ ಮತ್ತು ತನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಿದ್ದಾರೆ. ತಂದೆ ತಾಯಿಗಳು ಏನು ನೈತಿಕತ್ವವನ್ನು ಕಲಿಸಿಕೊಟ್ಟಿದ್ದಾರೆ, ಏನು ಜೀವನದ ಮೌಲ್ಯಗಳನ್ನು ಕಲಿಸಿಕೊಟ್ಟಿದ್ದಾರೆ, ಆ ಜೀವನದ ಮೌಲ್ಯಗಳು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡಿದೆ.
ಇದರಲ್ಲಿ 10ನೇ ಆಜ್ಞೆ ಇದೆ ನಮ್ಮ ಬೈಬಲ್ನಲ್ಲಿ. 10ನೇ ಆಜ್ಞೆ ಬೇರೆಯವರ ಸೊತ್ತನ್ನು ಆಶಿಸಬಾರದು. 5ನೇ ಆಜ್ಞೆಯಲ್ಲಿದೆ ತಂದೆ ತಾಯಿಗಳನ್ನು ಸನ್ಮಾನಿಸಿರಿ. ತಂದೆ ತಾಯಿಗಳನ್ನು ಸನ್ಮಾನಿಸಿ ತಂದೆ ತಾಯಿಗಳ ಮಾತನುಸಾರವಾಗಿ ನಡೆದರೆ ಭೂಲೋಕದಲ್ಲಿ ನೀವು ದೀರ್ಘಕಾಲ, ಸುದೀರ್ಘವಾದಂಥ ಕಾಲ ಮೇಲನ್ನು ಅನುಭವಿಸ್ತಿರ್ಬೋದು. ಅದು ಯಾರೇ ಇರಲಿ, ಕ್ರೈಸ್ತವನೇ ಇರಲಿ, ಅದು ಮಾನವನಾಗಿರುವ ಯಾವನೇ ಇರಲಿ, ಈ ಮೌಲ್ಯಗಳನ್ನು, ಈ ನೀತಿ, ಜೀವನದ ನೀತಿ ಮೌಲ್ಯಗಳನ್ನು ಯಾರು ಪಾಲನೆ ಮಾಡ್ತಾರಲ್ಲ ಅವರಿಗೆ ಜೀವನ ಪರ್ಯಂತವೆಲ್ಲ ಅಪಾರವಾದಂಥ ಪ್ರತಿಫಲ, ಬಹುಮಾನಗಳು, ಪ್ರಶಸ್ತಿಗಳು ದೊರಕೋದು ಮಾತ್ರ ಖಚಿತ. ಅದಕ್ಕೆ ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ಯಾಕಂದ್ರೆ ಭಾಳ ಜನ ಕ್ರಿಶ್ಚಿಯನ್ಸ್ ಬಗ್ಗೆನೇ ಅಷ್ಟೇ ಮಾತಾಡಬೇಕು. ನೋ 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 ಈ ಬೈಬಲ್ ಇಸ್ ನಾಟ್ ಫಾರ್ ಕ್ರಿಶ್ಚಿಯನ್ಸ್ ಓನ್ಲಿ. ಇದು ಕ್ರೈಸ್ತರಿಗೆ ಮಾತ್ರವಲ್ಲ, ಇದು ಭೂಲೋಕದಲ್ಲಿರತಕ್ಕಂಥ ಎಲ್ಲ ಮಾನವರಾಗಿ ಹುಟ್ಟಿರತಕ್ಕಂಥ ಪ್ರತಿಯೊಬ್ಬರಿಗೂ ಲಾಭವಾಗತಕ್ಕಂಥ, ಪ್ರತಿಯೊಬ್ಬರಿಗೂ ಬೇಕಾಗಿರ್ತಕ್ಕಂಥ ಒಂದು ಧರ್ಮಶಾಸ್ತ್ರವಾಗಿದೆ. ತದನಂತರ ಈ ಬಾಲಕನು ಮಾಡಿರತಕ್ಕಂಥ ಈ ನೈತಿಕತ್ವದ ಒಂದು ಮಹಾಕೃತ್ಯವು ಆ ರಾಜ್ಯದ ಖ್ಯಾತ ಚಿತ್ರ ನಟ ಪ್ರಸನ್ನಮುಖನಾಗಿ, ಇಂಪ್ರೆಸ್ ಆಗಿ, ಮೆಚ್ಚಿಕೊಂಡು ಈ ಬಾಲಕನಿಗೆ ತನ್ನ ಟ್ರಸ್ಟ್ ಮೂಲಕವಾಗಿ, ತನಗಿರ್ತಕ್ಕಂಥ ಸಂಸ್ಥೆ ಮೂಲಕವಾಗಿ, ತನಗೊಂದು ದೊಡ್ಡ ಸಂಸ್ಥೆ ಇದೆ ಆ ಚಿತ್ರನಟದ, ಆ ಸಂಸ್ಥೆ ಮೂಲಕವಾಗಿ ಆತನ ಮುಂದೆ ಪ್ರಮಾಣ ಮಾಡ್ತಾನೆ. ಈ ಹುಡುಗನಿಗೆ ಜೀವಮಾನ ಕಾಲವೆಲ್ಲ ಈತನ ವಿದ್ಯಾ ವೇತನೆ, ವಿದ್ಯಾ ಖರ್ಚುಗಳೆಲ್ಲ ನಾನು ಕೊಡ್ತೇನೆ ಎಂಬುದಾಗಿ ತಾನು ಈತನ ಲೈಫ್ ಟೈಮ್ ಸ್ಕಾಲರ್ಶಿಪ್ ಅನ್ನು, ಎಜುಕೇಷನಲ್ ಸ್ಕಾಲರ್ಶಿಪ್ ಅನ್ನು ಆತನು ಈತನಿಗೆ ಕೊಡುವಂತೆ ಪ್ರಮಾಣ ಮಾಡ್ತಾನೆ. ದೇವ್ರ ಮಕ್ಕಳೇ, ಈ ಬಾಲಕನು ಮಾಡಿರತಕ್ಕಂಥ ಈ ನೈತಿಕವಾದಂಥ ಕಾರ್ಯ, ಈ ನೈತಿಕವಾದಂಥ ಕ್ರಿಯೆ ಅನೇಕ ಜನರ ಹೃದಯವನ್ನು ಬಲಪಡಿಸಿದೆ. ಅನೇಕ ಮಕ್ಕಳು, ಯವನಸ್ಥರು, ಹಿರಿಯರು, ಕಿರಿಯರು ಈ ಬಾಲಕನ ನೈತಿಕತ್ವದ ಪಾಠದಿಂದ ಅನೇಕ ಜನರಿಗೆ ಸ್ಫೂರ್ತಿಯಾಗಿದೆ, ಪ್ರೇರಣೆ ಬಂದಿದೆ. ಅವರ ಜೀವನದಲ್ಲಿ ಕೂಡ ಒಂದು ಮಾರ್ಪಾಟ ಬಂದಿದೆ. ನಾನು ನಂಬುತ್ತೇನೆ, ನನ್ನನ್ನು ಕೇಳುತ್ತಿರ್ತಕ್ಕಂಥ ನನ್ನ ಎಲ್ಲ ಪ್ರಿಯ ಸಹೋದರಿ ಸಹೋದರು ಕೂಡ ನಿಮ್ಮಲ್ಲಿ ಕೂಡ ಒಂದು ದೊಡ್ಡ ಮಾರ್ಪಾಟ ಬಂದಿದೆ ಎಂಬುದಾಗಿ ನಾನು ಹಾರೈಸ್ತೇನೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಎಷ್ಟೋ ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳ್ತೇನೆ. ಆದರೆ ಇಲ್ಲಿ ನಾನು ಕಾಣಿಸೋದೇನೆಂದರೆ ಬೈಬಲ್ನಲ್ಲಿರ್ತಕ್ಕಂಥ ಎಫೆಸರ ಬರೆದ ಪತ್ರಿಕೆ 6ನೇ ಅಧ್ಯಾಯ 1, 2, 3ನಲ್ಲಿ ನಾವು ನೋಡ್ತಾ ಇದ್ದೇವೆ. ಓದ್ತಿರ ಮಾತನ್ನು. ಎಫೆಸರ ಬರೆದ ಪತ್ರಿಕೆ 6ನೇ ಅಧ್ಯಾಯ 1, 2, 3 ಅದು ಯಾರೇ ಇರಲಿ ಓದ್ತಿರಿ. ಪ್ರೈಸ್ ಲಾರ್ಡ್ ಜೀಸಸ್. ಹಲ್ಲೆಲೂಯಾ. ಥ್ಯಾಂಕ್ ಯು ಫಾದರ್. ನಿಮ್ಮ ಮಕ್ಕಳೇ, ನಿಮ್ಮ ತಂದೆ ತಾಯಿಗಳನ್ನು ಸನ್ಮಾನಿಸಿರಿ. ಸನ್ಮಾನಿಸಿದರೆ ಭೂಲೋಕದಲ್ಲಿ ನೀವು ಬಹುಕಾಲ ಮೇಲನ್ನು ಸುಖವನ್ನು ಅನುಭವಿಸುತ್ತಾ ತೃಪ್ತಿಯುಳ್ಳ ದೀರ್ಘಾಯುನು ಪಡೆದುಕೊಳ್ಳುತ್ತೀರಿ. ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಿ ಅದರ ಪ್ರಕಾರವಾಗಿ ನಡೆದರೆ ಖಂಡಿತವಾಗಿ ಈ ಆಶೀರ್ವಾದ ನಿಮಗೆ ಪ್ರಾಪ್ತವಾಗ್ತದೆ. ಅದಕ್ಕಾಗಿ ತಂದೆ ತಾಯಿಗಳನ್ನು ಸನ್ಮಾನಿಸಿರಿ, ಅವರ ಮಾತು ಪ್ರಕಾರವಾಗಿ ನಡೆಯಿರಿ ಅನ್ನೋದು ಇದು ಬೈಬಲ್ನಲ್ಲಿ 5ನೇ ಆಜ್ಞೆ. ಆದರೆ ಈ ಆಜ್ಞೆಗೆ ಒಂದು ವಾಗ್ದಾನ ಇದೆ. ಅದಕ್ಕಾಗಿ ಇದು ವಾಗ್ದಾನ ಸಹಿತವಾದಂಥ 5ನೇ ಆಜ್ಞೆ ಎಂಬುದಾಗಿ ನಾವು ನೋಡ್ತೇವೆ, 1ನೇ ಆಜ್ಞೆ ಎಂಬುದಾಗಿ ನಾವು ನೋಡ್ತೇವೆ. ಅದರ ನಿಮಿತ್ತ ಈ ಮಗು ತಂದೆ ತಾಯಿಗಳ ಮಾತುಗಳ ವಿಷಯದಲ್ಲಿ ಅತ್ಯಂತ ವಿಶ್ವಾಸವನ್ನು ವ್ಯಕ್ತಪಡಿಸಿ, ಆ ತಂದೆ ತಾಯಿಗಳ ಮಾತುಗಳು ತನಗೆ ವೇದವಾಕ್ಯ ಎಂಬುದಾಗಿ ಭಾವಿಸಿ ಅವುಗಳನ್ನು ಇಷ್ಟು ಕಟ್ಟುನಿಟ್ಟಾಗಿ ಅದಕ್ಕೆ ಬೇಟಾ ಜೋ ಧನ್ ಹಮಾರ ನಹಿಯೇ ಓ ಹಮಾರ ನಹಿಯೇ ಉಸ್ ಪರ್ ಹಮ್ ಲಾಲ್ಸಾ ನಹೀ ರಖನಾ ಚಾಹಿಯೇ. ಮಗನೇ, ಬೇರೆಯವರ ಸೊತ್ತು, ಅವರು ದುಡಿದು ಎಷ್ಟೋ ಕಷ್ಟಪಟ್ಟು ದುಡಿದಿರ್ತಕ್ಕಂಥ ಸೊತ್ತನ್ನು ಯಾವತ್ತೂ ನಾವು ಆಶಿಸಬಾರದು ಅನ್ನತಕ್ಕಂಥ 10ನೇ ಆಜ್ಞೆ. ಬೈಬಲ್ನಲ್ಲಿ ಈ ಮಾತು 10ನೇ ಆಜ್ಞೆಯಲ್ಲಿ ಬರುತ್ತದೆ. 5ನೇ ಆಜ್ಞೆಯಲ್ಲಿ ನೀವು ನಿಮ್ಮ ತಂದೆ ತಾಯಿಗಳನ್ನು ಸನ್ಮಾನಿಸಿರಿ ಎಂಬುದಾಗಿ, ಸನ್ಮಾನಿಸಿದರೆ ಭೂಲೋಕದಲ್ಲಿ ಬಹುಕಾಲ ತೃಪ್ತಿಯುಳ್ಳ ದೀರ್ಘಾಯು. 10ನೇ ಆಜ್ಞೆಯಲ್ಲಿ ನಾವು ನೋಡ್ತಾ ಇದ್ದೇವೆ, ಬೇರೆಯವರ ಸೊತ್ತನ್ನು, ಅವರ ಸೊತ್ತನ್ನಾಗಲಿ, ಅವರ ಹೊಲದಲ್ಲಿರತಕ್ಕಂಥ ಬೆಳೆಯಾಗಲಿ, ಅಥವಾ ಅವರ ಹಟ್ಟಿಯಲ್ಲಿರ್ತಕ್ಕಂಥ ಕುರಿ, ಹೋರಿ, ಹೋತುಗಳಾಗಲಿ, ಏನೇ ಆಗಲಿ ಬೇರೆಯವರ ಸೊತ್ತನ್ನು ಆಶಿಸಬಾರದು. ಬೇರೆಯವರ ಪತ್ನಿಯೇ ಆಗಲಿ, ಬೇರೆಯವರ ಗಂಡನನ್ನಾಗಲಿ ಆಶಿಸಬಾರದು ಎಂಬುದಾಗಿ ಬರೆಯಲ್ಪಟ್ಟಿರುವ 10ನೇ ಆಜ್ಞೆ ಈತನ ಕಣ್ಮುಂದೆ ಬಿದ್ದಿರತಕ್ಕಂಥ ಆ ದೊಡ್ಡ ಪ್ರಮಾಣದ ಹಣವನ್ನು ಆಶಿಸದೆ ಏನು ಆ ಬೇಕಾಗಿರ್ತಕ್ಕಂಥ ಜನರಿಗೆ ತಿರುಗಿ ಅದನ್ನು ಕೊಟ್ಟಿದನೋ ಅದರ ನಿಮಿತ್ತ ಈತನ ಹೆಸರಲ್ಲದೆ ಈತನಿಗೆ ಬರಬೇಕಾಗಿರುವ ಅಪಾರವಾದಂಥ ಪ್ರತಿಫಲ, ಬಹುಮಾನ ಆತನಿಗೆ ಸಿಗುತ್ತೆ. ನನ್ನ ಪ್ರಿಯ ಸಹೋದರಿ ಸಹೋದರರೇ,
ಇದು ಯಾಕೆ ನಾನು ಹೇಳ್ತಾ ಇದ್ರೆ, ಇದು ಕ್ರೈಸ್ತವರು ಮಾತ್ರ ಅಲ್ಲ, ಯಾರೇ ಇರಲಿ. ಯಾಕಂದರೆ ಯಾವನಾದರೂ ಅನ್ನೋ ಪದ ಬಹಳ ಸಾರಿ ನೋಡ್ತೇವೆ ನಾವು. ಯಾರೇ ಇರಲಿ, ಕರ್ತನಲ್ಲಿದ್ದ ತಂದೆ ತಾಯಿಗಳಿಗೂ ನೀವು ಸನ್ಮಾನಿಸಿದರೆ, ಅವರ ಮಾತು ಪ್ರಕಾರ ನಡೆದರೆ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಬರೋದು ಮಾತ್ರ ಖಚಿತ. ನಾನು ಭಾಳ ಜನ ನೋಡಿದ್ದೇನೆ, ಕ್ರೈಸ್ತವರು ಮಾತ್ರವಲ್ಲ, ಯೇಸು ಕ್ರಿಸ್ತನು ಕಲಿಸಿಕೊಟ್ಟಿರ್ತಕ್ಕಂಥ ಈ ಉಪದೇಶ ಅನೇಕ ಅನ್ಯ ಕುಟುಂಬದಲ್ಲಿ ಕೂಡ ನಾನು ನೋಡಿರುವಾಗ ಅವರ ಕುಟುಂಬದಲ್ಲಿ ಆ ಮಕ್ಕಳು ಕ್ರಿಸ್ತನು ಇಲ್ಲದಿದ್ದರೂ ಕೂಡ ಕ್ರಿಸ್ತನ ಈ ವಾಕ್ಯಗಳು ಅವರ ಹೃದಯದಲ್ಲಿ ನಾಟಿಕೊಂಡು ಅವರು ತಮ್ಮಿನ ತಾವೇ ಸ್ವತಃ ಅವರೇ ಧರ್ಮಶಾಸ್ತ್ರವಾಗಿ ಕಾರ್ಯವನ್ನು ಮಾಡಿದ್ದನ್ನು ಅವರು. ಇದು ಎಲ್ಲಿಂದ ಹೇಳ್ತೀರಿ ಪಾಸ್ಟರ್, ನೀವು ಬೇರೆಯವ್ರ ಬಗ್ಗೆ ಯಾಕೆ ಮಾತಾಡ್ತೀರಿ ನೀವು ಅಂತ ಹೇಳಿ? ನೋ 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 ನೋ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಇದು ಕ್ರೈಸ್ತವರಾದ ನಮಗೆ ಒಂದು ದೊಡ್ಡ ಸವಾಲಾಗಿದೆ, ಚಾಲೆಂಜ್ ಇದೆ ನಮಗೆ. ಪ್ರೈಸ್ ಲಾರ್ಡ್ ಜೀಸಸ್. ಕ್ರೈಸ್ತವರಾದ ನಮಗೆ ಇದು ದೊಡ್ಡ ಚಾಲೆಂಜ್ ಆಗಿದೆ. ಯಾಕಂದ್ರೆ ಈ ಬಾಲಕನು ತನ್ನ ಪ್ರಾಮಾಣಿಕತ್ವದಿಂದ ತೋರಿಸ್ಕೊಟ್ಟಿರ್ತಕ್ಕಂಥ ಈ ಕ್ರಿಯೆ ಕ್ರೈಸ್ತವರಿಗೆ ಒಂದು ದೊಡ್ಡ ಚಾಲೆಂಜ್ ಆಗಿದೆ. ಅದಕ್ಕಾಗಿ ತಮಿಳುನಾಡಿನ ಒಂದು ದೊಡ್ಡ ಖ್ಯಾತ ಚಿತ್ರನಟಿ ಈ ಮಗನಿಗೆ ಇಂಥ ಬಹುಮಾನ ಕೊಡ್ತಾನೆ, ಇಂಥ ವೃದ್ಧಿ ಮಾಡ್ತಾನೆ, ಅವನ ಲೈಫ್ ಟೈಮ್ ಎಲ್ಲ ಸ್ಕಾಲರ್ಶಿಪ್ ಇದನ್ನು ಕೊಟ್ಬಿಡ್ತಾನೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಯಾಕೆ ಈತನ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀವಿ ನೀವು? ಈತನ ಬೈಬಲ್ ಗೊತ್ತಿದ್ದೋನಲ್ಲ. ಹೌದು, ಬೈಬಲ್ ಗೊತ್ತೇ ಇಲ್ಲದೆ ಕೂಡ ಈ ಧರ್ಮಶಾಸ್ತ್ರದಲ್ಲಿ ಇರುವುದನ್ನು ಅನುಸರಿಸ್ತಾರೆ ಎಂಬುದಾಗಿ ಬೈಬಲ್ನಲ್ಲಿದೆ. 2ನೇ ಅಧ್ಯಾಯ, ರೋಮಪುರದವರ ಬರೆದ ಪತ್ರಿಕೆ 2ನೇ ಅಧ್ಯಾಯ, ದಯಮಾಡಿ ತೆಗಿತೀರಾ ಮಾತನ್ನು? 2ನೇ ಅಧ್ಯಾಯ. ದೇವರ ಮಕ್ಕಳೇ, ಇಂತಹ ಪ್ರಾಮಾಣಿಕತ್ವ ಜೀವನ ನಮ್ಮಲ್ಲಿರೋದಾದ್ರೆ ನೀವು ಎಲ್ಲಿಯೂ ಬದುಕ್ರಿ, ನಿಮ್ಮ ಜೀವನ ಉದ್ಧಾರ ಆಗೋದು ಮಾತ್ರ ಖಚಿತ. ನೀವು ನಿಮ್ಮ ಜೀವನದಲ್ಲಿ ಅಪಾರವಾದಂಥ ಸಮೃದ್ಧಿ, ಅಭಿವೃದ್ಧಿ, ಖ್ಯಾತ ಪ್ರಖ್ಯಾತವನ್ನು ಹೊಂದೋದಲ್ಲದೆ ಸುಖ ಜೀವನ, ಶಾಂತಿ ಜೀವನ, ನೆಮ್ಮದಿ ಜೀವನ ಬದುಕಲಿಕ್ಕಾಗುತ್ತೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಬೈಬಲ್ ಅನ್ನು ಗೊತ್ತಿಲ್ಲ, ಬಹಳ ಚಾಲೆಂಜಿಂಗ್ ಇರ್ತದೆ ಇದು. ಯಾಕಂದ್ರೆ ಇಲ್ಲಿಂದ ನಾವು ನೋಡ್ತಾ ಇದ್ದೇವೆ ಏನಂತೂ 11ನೇ ವಚನದಿಂದ ನೋಡ್ತಾ ಇದ್ದೇವೆ. ರೋಮಪುರದವರ ಬರೆದ ಪತ್ರಿಕೆ 2ನೇ ಅಧ್ಯಾಯ 11ನೇ ವಚನ. ಈ ಬೈಬಲ್ ಇಲ್ಲದವರಾಗಿ, ಧರ್ಮಶಾಸ್ತ್ರ ಇಲ್ಲದವರಾಗಿ ಪಾಪ ಮಾಡಿದ್ದವರು, ಈ ಧರ್ಮಶಾಸ್ತ್ರ ಇಲ್ಲದವರಾಗಿ ಅವರು ನಾಶ ಹೊಂದುವರು. ಆದರೆ ಈ ಧರ್ಮಶಾಸ್ತ್ರ, ಈ ಬೈಬಲ್ ಉಳ್ಳವರಾಗಿ, ತಿಳಿದುಕೊಂಡವರಾಗಿ ಪಾಪ ಮಾಡಿದವರು ಈ ಧರ್ಮಶಾಸ್ತ್ರದ ಪ್ರಕಾರವಾಗಿ, ಈ ಧರ್ಮಶಾಸ್ತ್ರದಲ್ಲಿರ್ತಕ್ಕಂಥ ನಿಯಮದ ಪ್ರಕಾರವಾಗಿ ಅವರು ಅದಕ್ಕೆ ತಕ್ಕಂತ ಶಿಕ್ಷೆಯನ್ನು ಹೊಂದುವರು, ತೀರ್ಪನ್ನು ಹೊಂದುವರು. ಇಂಟ್ರೆಸ್ಟಿಂಗ್ ಕೇಳಿ. ಈಗ ಈ ಬೈಬಲ್ ಅನ್ನು ಕೇಳಿದವರು, ಅಂದ್ರೆ ಈ ಧರ್ಮಶಾಸ್ತ್ರವನ್ನು ಕೇಳಿದ್ದವರು ಮಾತ್ರದಿಂದಲ್ಲದೆ ಈ ಧರ್ಮಶಾಸ್ತ್ರ ಕೇಳುವುದರ ಮೂಲಕವಾಗಿ ಯಾರು ದೇವರ ಸನ್ನಿಧಾನದಲ್ಲಿ ನೀತಿವಂತರೆಂದು ಎನಿಸಲ್ಪಡುವುದಿಲ್ಲ, ಯಾರು ನೀತಿವಂತರಂತೆ ಎನಿಸಲ್ಪಡುವುದಿಲ್ಲ, ಕೇಳುವುದರಿಂದ ಮಾತ್ರ. ಆದರೆ ಈ ಧರ್ಮಶಾಸ್ತ್ರದಲ್ಲಿರ್ತಕ್ಕಂಥ ನೀತಿ ನಿಯಮಗಳನ್ನು, ಮೌಲ್ಯಗಳನ್ನು ಅನುಸರಿಸುವುದರಿಂದ ಅವನು ನೀತಿವಂತನಾಗಿ ಎನಿಸಲ್ಪಡುತ್ತಾನೆ. ನೆಕ್ಸ್ಟ್, ಈಗ ನೋಡ್ರಿ, ಧರ್ಮಶಾಸ್ತ್ರ ಇಲ್ಲದ ಅನ್ಯ ಜನರು. ಈಗ ನೀವು ಕೇಳ್ತಾ ಇದ್ರಿ ಅಂತೇಳಿ, ಇದು ಧರ್ಮಶಾಸ್ತ್ರ ಗೊತ್ತಿಲ್ಲದ ಅನ್ಯ ಜನರು ಬಗ್ಗೆ ಮಾತಾಡ್ತಾ ಇದ್ದೀರಲ್ಲ ಅಂತ. ಹೌದು, ಇದು ಕ್ರೈಸ್ತವರಾಗಿರ್ತಕ್ಕ ನಮಗೊಂದು ದೊಡ್ಡ ಚಾಲೆಂಜ್ ಇದು. ಆತ್ಮೀಯರಾಗಿರ್ತಕ್ಕ ನಮಗೊಂದು ದೊಡ್ಡ ಚಾಲೆಂಜ್ ಇದು, ನನ್ನ ಪ್ರಿಯ ಸಹೋದರಿ ಸಹೋದರೇ. ನೆಕ್ಸ್ಟ್ ಇದೆ ಧರ್ಮಶಾಸ್ತ್ರ ಇಲ್ಲದ ಅನ್ಯ ಜನರು. ಸ್ವಾಭಾವಿಕವಾಗಿ ನ್ಯಾಚುರಲಿ ಆಟಿಟ್ಯೂಡ್, ನ್ಯಾಚುರಲಿ ಸ್ವಾಭಾವಿಕವಾಗಿ ಈ ಧರ್ಮಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥ ನಡೆದರೆ ಅವನು ಈ ಧರ್ಮಶಾಸ್ತ್ರ ಇಲ್ಲದವನಾಗಿ ಇದ್ದರೂ ತಾವೇ ತಮಗೆ ಧರ್ಮಶಾಸ್ತ್ರವಾಗಿದ್ದು, ಹೇಗಂದರೆ ಅವರು ಈ ಧರ್ಮಶಾಸ್ತ್ರದಲ್ಲಿ ಮುಖ್ಯ ತಾತ್ಪರ್ಯ, 5-10 ಆಜ್ಞೆಗಳು, ಮುಖ್ಯ ತಾತ್ಪರ್ಯಗಳು ತಮ್ಮ ಹೃದಯದಲ್ಲಿ, ಯಾರು ಕ್ರೈಸ್ತರಲ್ಲ, ಎಲ್ಲಾರ ಹೃದಯದಲ್ಲಿ ಬರೆಯಲ್ಪಟ್ಟಿರುವುದರಿಂದ, ಈ ಒಳಗೆ ಬರೆಯಲ್ಪಟ್ಟಿದ್ದನ್ನು ತೋರ್ಪಡಿಸುವುದರಿಂದ ಇದಕ್ಕೆ ಅವರ ಮನಸ್ಸಾಕ್ಷಿ ಕೂಡ ಸಾಕ್ಷಿ ನುಡಿತದೆ. ಹೇಗೆ ಸಾಕ್ಷಿ ನುಡಿತದೆ ಅಂದ್ರೆ, ಅವರ ಯೋಚನೆಗಳು, ಲೋಕದ ಯೋಚನೆಗಳು, ದುಷ್ಟರ ಯೋಚನೆಗಳು ವಾದಿ ಪ್ರತಿವಾದಿಯಾಗಿ ಇದು ತಪ್ಪೆಂದು, ಮನಸ್ಸಾಕ್ಷಿ ಏನ್ ಹೇಳುತ್ತದೆ, ನೀನು ಮಾಡೋದು ಇದು ತಪ್ಪೆಂದು, ಇದು ಇನ್ನೊಂದಿರ್ತದೆ, ಇದು ತಪ್ಪಲ್ಲವೆಂದು
ಇದು ಸರಿ, ಇದು ತಪ್ಪು, ಇದು ಸರಿಯಲ್ಲ, ಇದು ಸರಿಯಾದದ್ದು ಎಂಬುದಾಗಿ ಸೂಚಿಸತಕ್ಕಂಥ ಮನಸ್ಸಾಕ್ಷಿಯಲ್ಲಿರ್ತಕ್ಕಂಥ ಆ ಮನಸ್ಸಾಕ್ಷಿ ನಾನು ಸಾರುವ ಈ ಸುವಾರ್ತೆಯಲ್ಲಿ ಬೋಧಿಸಿರುವ ಪ್ರಕಾರ ದೇವರು ಯೇಸು ಕ್ರಿಸ್ತನ ಮೂಲಕವಾಗಿ ಮನುಷ್ಯರ ಗುಟ್ಟುಗಳನ್ನು ತಿಳಿದು ವಿಚಾರಿಸುವ ಒಂದು ದಿನವೂ ಬರುತ್ತದೆ. ಆ ದಿನದಲ್ಲಿ ಇದೆಲ್ಲ ತಿಳಿದು ಬರ್ತದೆ ಅಂತ ನಾನು ಕೇಳಿದೆ ಒಂದು ಸಾರಿ ನಮ್ಮ ಸೀನಿಯರಿಗೆ, ನಮ್ಮ ಹಿರಿಯ ಬೋಧಕರಿಗೆ ಕೇಳಿದೆ. ನಮ್ಮ ಹಿರಿಯ ಬೋಧಕನೇ ನಮಗಾದ್ರೂ ಈ ಬೈಬಲ್ ಇದೆ, ಈ ಬೈಬಲಿಂದ ನಾವು ಹೆಂಗಾದ್ರೂ ರಕ್ಷಣೆ ಹೋಗ್ತೀವಿ, ಆದ್ರೆ ಅನ್ಯ ಜನರಿಗೆ ಬೈಬಲ್ ಇಲ್ಲದೆ ಅವ್ರಿಗೆ ಹೆಂಗೆ ಮಾಡ್ತೀರಿ ಅಂತ ಕೇಳಿದೆ. ಅವ್ರಿಗೇನು ಗತಿ ಅಂತ ಕೇಳಿದೆ. ಅನ್ಯ ಜನರಿಗೆ ಬೈಬಲ್ ಇಲ್ಲ, ಅವರಿಗೆ ಮನಸ್ಸಾಕ್ಷಿಯಿಂದ, ಎದರಿಂದ ಮನಸ್ಸಾಕ್ಷಿಯಿಂದ ತೀರ್ಪಾಗ್ತದೆ. ಅವ್ರು ಬೈಬಲ್ ಸುವಾರ್ತೆ ಸಾರ್ಥ ಕೇಳಿದ್ರೆ ಕೇಳಿಲ್ಲ, ಆದ್ರೆ ಕೇಳದಿದ್ರು ಕೂಡ ಯಾರೋ ಕೇಳದಿರುವಂತಕ್ಕಂಥ ರಾಜ್ಯದಲ್ಲಿದ್ದಾರೆ, ಅಲ್ಲಿ ಕೂಡ ಅವರ ಮನಸ್ಸಾಕ್ಷಿಯಿಂದ ಅವರು ಈ ಧರ್ಮಶಾಸ್ತ್ರದಲ್ಲಿ ಇರುವುದನ್ನು ಕೇಳದೆ ಈ ಧರ್ಮಶಾಸ್ತ್ರದಲ್ಲಿ ಇರುವುದನ್ನು ಅನುಸರಿಸಿದರೆ ತಮಗೆ ತಾವೇ ಆತ್ಮದಲ್ಲಿ ಬರೆಯಲ್ಪಟ್ಟಿರುವ ಮನಸ್ಸಾಕ್ಷಿಯಲ್ಲಿ ಬರೆಯಲ್ಪಟ್ಟಿರ್ತಕ್ಕಂಥ ಆ ತಾತ್ಪರ್ಯವು, ಆ ಪ್ರಮಾಣಗಳು ಅವನಾಗಿ ಅವನು ಅನುಸರಿಸಿರುವಾಗ ಅವನು ಕೇಳದೆ ಇದ್ದು ಅನುಸರಿಸಿರುವುದರಿಂದ ನೀತಿವಂತನೆಂದು ಪ್ರೈಸ್ ಲಾರ್ಡ್ ಜೀಸಸ್. ಸ್ವಲ್ಪ ಚೆಕ್ ಮಾಡ್ಕೊರಲ್ಲೇ ಸೈನ್ಯ ಮಾಡ್ತಾರೆ. ಥ್ಯಾಂಕ್ ಯು, ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವ, ನೀತಿವಂತನೆಂದು ನೆನೆಸಲ್ಪಡ್ತಾನೆ. ದೇವರ ವಾಕ್ಯ ಕೇಳಿ ಅದರ ಕೇಳುವವನು ಮಾತ್ರ ಅಲ್ಲ ನೀತಿವಂತನಾಗಿ ಎನಿಸಲ್ಪಡುವುದು ದೇವರ ದೃಷ್ಟಿಯಲ್ಲಿ. ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಡುವುದು. ಹಾಲೆಲೂಯಾ. ಕೇಳುವನು ಮಾತ್ರವಲ್ಲ, ಅದರ ಪ್ರಕಾರವಾಗಿ ನಡೆಯುವವನು ನೀತಿವಂತನಾಗಿ ಎನಿಸಲ್ಪಡ್ತಾನೆ. ಪ್ರೈಸ್ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರೇ, ಎಷ್ಟೋ ಆಸಕ್ತಿಯಿಂದ ದೇವರ ವಾಕ್ಯವನ್ನು ನೀವು ಈ ಸಮ್ಮುಖದಲ್ಲಿ ಬಂದು ಕೇಳ್ತಾ ಇದ್ರಿ. ನನಗೆ ಬಹಳ ಸಂತೋಷವಾಗ್ತಾ ಇದೆ. ಯಾಕಂದರೆ ನಿಮ್ಮ ಜೀವನದಲ್ಲಿ ಪ್ರತಿ ಸಾರಿ ಒಂದೊಂದು ಕಾರ್ಯಗಳು ನೋಡ್ರಿ ಎಷ್ಟು ಚೆನ್ನಾಗಿದೆ, ಎಷ್ಟು ಅದ್ಭುತ. ಅನ್ಯರಾಗಿರಲಿ, ಅನ್ಯರಾದ ಇವರು ಧರ್ಮಶಾಸ್ತ್ರ ಇಲ್ಲದೆ ಸ್ವಾಭಾವಿಕವಾಗಿ ಇದರಲ್ಲಿರುವ ತಾತ್ಪರ್ಯವನ್ನು ಅನುಸರಿಸುವುದರಿಂದ ಹೇಗೆ ಅವರ ಮನಸ್ಸಾಕ್ಷಿ, ಈ ಎಲ್ಲ ಮನುಜರ ಮನಸ್ಸಾಕ್ಷಿಯಲ್ಲಿ ಯಾವುದು ಸರಿಯೋ ಯಾವುದು ತಪ್ಪೋ ಅನ್ನತಕ್ಕಂಥದ್ದನ್ನು ದೇವರು ಬರೆದಿಟ್ಟಿದ್ದಾನಂತೆ. ಕೆಲವು ಜನರು ಆ ಮನಸ್ಸಾಕ್ಷಿ, ಆತ್ಮಸಾಕ್ಷಿ ಹೇಳಿರುವಾಗ ಇದು ತಪ್ಪು, ಬೇರೆಯವರ ಸೊತ್ತಿದೆ, ಈ ಬೇರೆಯವರ ಆಸ್ತಿ ಇದೆ, ಇದು ಬೇರೆಯವರ ದುಡ್ಡಿದೆ, ಇದನ್ನು ನಾವು ತೆಗೆದುಕೊಳ್ಳೋದು ಸರಿಯಲ್ಲ, ಇದು ಅವ್ರದವ್ರು ಕೊಡೋದ್ರಿಂದ ಬಹಳ ಗಣನೀಯವಾಗಿರ್ತದೆ, ಅದು ನೈತಿಕತ್ವವಾಗಿರ್ತದೆ ಎಂಬುದಾಗಿ ಈ ಬಾಲಕನಿಗೆ ಗೊತ್ತಿರೋದ್ರಿಂದ ಈ ಬಾಲಕನಿಗೆ ಸಿಕ್ಕಿರುವ ಪರ್ಸನ್ನು ನೇರವಾಗಿ ತೆಗೆದುಕೊಂಡೋಗಿ ಆ ಯಾರಿಗೆ ಬೇಕಾಗಿರ್ತಕ್ಕಂಥವ್ರಿಗೆ ತಲುಪಬೇಕಂತೇಳಿ ಪೊಲೀಸ್ ಅಧಿಕಾರಿಗಳು ಕೊಟ್ಟಿರೋದ್ರಿಂದ ಈ ಬಾಲಕನು ಜೀವನ ಪರ್ಯಂತವೆಲ್ಲ ಲೈಫ್ ಟೈಮ್ ಸ್ಕಾಲರ್ಶಿಪ್. ಈತನ ಎಜುಕೇಶನ್ ಎಲ್ಲಿವರೆಗೂ ಓದ್ತಾನೆ ಅಲ್ಲಿವರೆಗೂ ಕೂಡ ಆ ಚಿತ್ರನಟ, ಆ ಸಿನಿಮಾ ಚಿತ್ರನಟ ಈತನ ಸ್ಕಾಲರ್ಶಿಪ್ ಜವಾಬ್ದಾರಿ ತೆಗೆದುಕೊಂಡು ಆತನಿಗೆ ತನ್ನ ಟ್ರಸ್ಟ್ ಮೂಲಕವಾಗಿ, ತನ್ನ ಸಂಸ್ಥೆ ಮೂಲಕವಾಗಿ ಆಶ್ವಾಸನೆ ಕೊಟ್ಟು ಅಲ್ಲಿಂದ ಈತನಿಗೆ ಸ್ಕಾಲರ್ಶಿಪ್ ಸ್ಟಾರ್ಟ್ ಮಾಡ್ತಾನೆ. ಲೈಫ್ ಟೈಮ್ ಸ್ಕಾಲರ್ಶಿಪ್. ನೀನು ಎಲ್ಲಿವರೆಗೂ ಓದ್ತಿ, ಎಲ್ಲಿ ದೇಶ ವಿದೇಶಗಳಲ್ಲಿ ಹೋಗ್ತೀಯಾ, ಎಲ್ಲಿವರೆಗೂ ಓದ್ತೀಯ ಅಲ್ಲಿವರೆಗೂ ಓದಿಸ್ತೀನಿ ಎಂಬುದಾಗಿ ಆತನು ಲೈಫ್ ಟೈಮ್ ಸ್ಕಾಲರ್ಶಿಪ್ ಅನ್ನು ಇವರಿಗೆ ಅನುಗ್ರಹಿಸುತ್ತಾನೆ. ಏನಾಗಿ? ಪ್ರತಿಫಲವಾಗಿ, ಬಹುಮಾನವಾಗಿ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಒಂದು ಅನ್ಯನಾಗಿರ್ತಕ್ಕಂಥ ಈತನು ಈ ಬೈಬಲ್ನಲ್ಲಿರ್ತಕ್ಕಂಥ ನೀತಿ ಮೌಲ್ಯಗಳನ್ನು, ಪ್ರೈಸ್ ಲಾರ್ಡ್ ಜೀಸಸ್, ಈ ಧರ್ಮಶಾಸ್ತ್ರದಲ್ಲಿ ಇರತಕ್ಕಂಥ ಕ್ರಿಸ್ತನು ಹೇಳಿರ್ತಕ್ಕಂಥ ಈ ನೀತಿ ಮೌಲ್ಯಗಳನ್ನು, ಯೆಹೋವನ ಮೂಲಕವಾಗಿ ಹೇಳಿರ್ತಕ್ಕಂಥ ಈ ನೀತಿ ಮೌಲ್ಯಗಳನ್ನು, ಮೋಸೆ ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿರುವ ಈ ನೀತಿ ಮೌಲ್ಯಗಳನ್ನು ಸಾಮಾನ್ಯವಾಗಿ ಪಾಲನೆ ಮಾಡಿರೋದ್ರಿಂದ ಈತನ ಜೀವನದಲ್ಲಿ ಇಷ್ಟು ಬೆಳಕು, ಇಷ್ಟು ಘನತೆ, ಇಷ್ಟು ಆಡಂಬರ, ಬೇಕಾಗಿರ್ತಕ್ಕಂಥ ಎಲ್ಲ ಅಗತ್ಯಗಳನ್ನು ಪೂರೈಸುವಂತಾಗಿದೆ. ಈತನು, ಈ ಬಾಲಕನು ಈಗ ರಾಜ್ಯದಲ್ಲಿ ಬಹಳ ಖ್ಯಾತ ಬಾಲಕನಾಗಿಬಿಟ್ಟಿದ್ದಾನೆ. ಈಗ ಎಷ್ಟು ಖುಷಿ ಆಗ್ತದೆ. ಅಯ್ಯೋ, ನಾನು ಮಾಡಿರುವ ಪ್ರಾಮಾಣಿಕತ್ವಕ್ಕೆ ಎಂಥ ಒಂದು ಪ್ರತಿಫಲ ಸಿಕ್ಕಿದೆ. ನಾವು ಮಾಡೋದು ಹೆಂಗಿದೆ? ನಮ್ಮ ಮನೆ ಜನನೂ ಕೊಡೋದಿಲ್ಲ ನಮಗೆ ಪೈಸಾ. ಹಲ್ಲೆಲೂಯಾ. ಅಂತ ಕೆಲಸ ಮಾಡ್ತಾರೆ ಕೆಲವು ಜನ, ಕೆಲವು ಮಕ್ಕಳು. ಪ್ರೈಸ್ ಲಾರ್ಡ್ ಜೀಸಸ್. ಇವತ್ತು ನಮ್ಮ ಹೃದಯಗಳನ್ನು ಸಂಪೂರ್ಣವಾಗಿ ದೇವರಿಗೆ ಸಮರ್ಪಿಸೋಣ. ನನ್ನ ಪ್ರಿಯ ಸಹೋದರಿ ಸಹೋದರೇ, ನಮ್ಮ ಹೃದಯಗಳನ್ನು ಯಾವುದೇ ಇರಲಿ ಪ್ರತಿಯೊಂದು ವಿಷಯಗಳಲ್ಲಿ ದೇವರಿಗೆ ಸಮರ್ಪಿಸೋಣ. ಎಲ್ಲ ನನ್ನ ಈ ಒಂದು ಕಾರ್ಯಕ್ರಮಗಳಲ್ಲಿ ವೀಕ್ಷಿಸ್ತಿರ್ತಕ್ಕಂಥ ನಿಮ್ಮೆಲ್ಲರಿಗೆ ಇದು ಸುವಾರ್ತೆ. ಇದು ಏನಂತೇಳಿ ಯೇಸು ಕ್ರಿಸ್ತನು ಕಲಿಸ್ಕೊಟ್ಟಿರೋ ಸುವಾರ್ತೆ. ಮನಸ್ಸು ತಿರುಗಿಕೊಳ್ಳಿರಿ, ಅಂದರೆ ಮಾರ್ಪಾಟವಾಗಿರಿ, ಚೇಂಜ್ ಆಗಿರಿ, ಲೈಫ್ ಸ್ಟೈಲ್ ಚೇಂಜ್ ಮಾಡಿಕೊಳ್ಳಿ, ಜೀವನದ ಶೈಲಿ ಮಾರ್ಪಾಟ ಮಾಡಿಕೊಳ್ಳಿರಿ. ಆವಾಗ ಜೀವನದಲ್ಲಿ ಉದ್ಧಾರವಾಗ್ತೀರಿ,
ಚೈತನ್ಯಗೊಳ್ಳುತ್ತೀರಿ, ಜೀವನದಲ್ಲಿ ಗೌರವವನ್ನು ಪಡಿತೀರಿ, ಜೀವನದಲ್ಲಿ ಸುಖ ಶಾಂತಿಯನ್ನು ಪಡ್ತೀರಿ, ಜೀವನದಲ್ಲಿ ಮೌಲ್ಯಗಳನ್ನು ಪಡ್ಕೊಂಡು ಜೀವಮಾನ ಕಾಲವೆಲ್ಲ ನಿಮ್ಮ ಜೀವನದಲ್ಲಿ ಎಲ್ಲ ಮೇಲೆ ಆಗ್ತದೆ. ಅದಕ್ಕೆ ಬೈಬಲಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ತಂದೆ ತಾಯಿಗಳನ್ನು ಸನ್ಮಾನಿಸಿ ತಂದೆ ತಾಯಿಗಳ ಮಾತನುಸಾರವಾಗಿ ನಡೆದುಕೊಳ್ಳಿರಿ. ನಡೆದುಕೊಂಡ್ರೆ ನಿನ್ನ ಜೀವಮಾನ ಕಾಲ ಅಷ್ಟೇ ಅಲ್ಲದೆ ತೃಪ್ತಿಯುಳ್ಳ ದೀರ್ಘಾಯು ಸಮೇತ ನಿನಗೆ ಮೇಲು, ನಿನಗೆ ಯಾವತ್ತೂ ಕೇಡು ಬರುವುದಿಲ್ಲ. ನಿನಗೆ ಮೇಲು, ಸುಖ, ಸಮೃದ್ಧಿ, ಅಭಿವೃದ್ಧಿ ಖಂಡಿತವಾಗಿ ನಿನ್ನನ್ನು ಹಿಂಬಾಲಿಸಿದಷ್ಟು ನೀನು ಅದನ್ನು ಹಿಂಬಾಲಿಸಬೇಕಾಗಿಲ್ಲ. ಅದಕ್ಕೆ ಯೇಸು ಕ್ರಿಸ್ತನು ಹೇಳಿದಾನೆ, ಏನು ತಿನ್ನಬೇಕು, ಏನು ಕುಡಿಯಬೇಕು, ಫ್ಯೂಚರಲ್ಲಿ ಏನಾಗ್ತದೆ ಎಂಬುದಾಗಿ ಚಿಂತೆ ಮಾಡಬೇಡಿ. ಹಲ್ಲೆಲೂಯಾ. ಯೇಸು ಕ್ರಿಸ್ತ ಸಿಂಪಲ್ ಆಗಿರ್ತಾನೆ, ಏನು ತಿನ್ನಬೇಕು, ಏನು ಕುಡಿಯಬೇಕು, ಏನು ಧರಿಸಿಕೊಳ್ಳಬೇಕು, ಏನು ಮಾಡಬೇಕು, ಹೇಗೆ ಬದುಕಬೇಕಂತೇಳಿ ಯಾಕೆ ಚಿಂತೆ ಮಾಡ್ತೀರಿ? ಚಿಂತೆ ಮಾಡಬೇಕಾಗಿಲ್ಲ. ಆಕಾಶದ ಪಕ್ಷಿಗಳು ನೋಡಿದ್ರ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಅವುಗಳಿಗೆ ಬೇಕಾಗಿದ್ದು ಪರಲೋಕದಲ್ಲಿ ಒಂದು ನಿಮ್ಮ ತಂದೆ ಅವುಗಳಿಗೆ ಪೋಷಿಸುವುದಾದ್ರೆ ನೀವು ಅವುಗಳಕ್ಕಿಂತ ಅಮೂಲ್ಯವಾದವರಲ್ಲ. ಹಲೋ, ಅಮೂಲ್ಯವಾದವರಲ್ಲ? ಏನಾದ್ರು ಕೇಳ್ತಾ ಇದ್ದಾರೆ, ಅಮೂಲ್ಯವಾದವರಲ್ಲ? ಪಕ್ಷಿ, ಪ್ರಾಣಿ, ಪಶುಗಳಿಗಿಂತ ಅವುಗಳಿಗಿಂತ ಅಮೂಲ್ಯವಾದವರಲ್ಲ? ನಿಮಗೆ ದೇವರು ಯಾಕೆ ಕೊಡೋದಿಲ್ಲ? ಖಂಡಿತವಾಗಿ ಕೊಡ್ತಾನೆ. ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾನೆ, ಮೊದಲು ಏನು ಹುಡುಕಾಡು? ಬೆಳಿಗ್ಗೆ ಎದ್ದ ಕೂಡಲೇ ನಾವು ಮೊಬೈಲ್ ಹುಡುಕಾಡ್ತೀವಿ. ಆದರೆ ಯೇಸು ಏನು ಹೇಳ್ತಾನೆ, ಮೊದಲು ಆತನ ರಾಜ್ಯವನ್ನು, ಆತನ ನೀತಿಯನ್ನು ಹುಡುಕು, ಆಗ ಇವೆಲ್ಲವೂ ಸೇರಿಸಿಕೊಡ್ತಾನೆ. ಇದರೊಳಗೆ ಇಂಟ್ರೆಸ್ಟಿಂಗ್ ಏನಿದೆ, ನಿನಗೆ ಏನೇನು ಬೇಕಾಗಿ ಪರಲೋಕದಲ್ಲಿರುವಂತ ನಿಮ್ಮ ತಂದೆಗೆ ಚೆನ್ನಾಗಿ ಮತ್ತಾಯ ಸುವಾರ್ತೆ 6ನೇ ಅಧ್ಯಾಯ 32ನೇ ವಚನ. ಮತ್ತಾಯ ಸುವಾರ್ತೆ 6ನೇ ಅಧ್ಯಾಯ 32ನೇ ವಚನ. ಈ ಲೋಕದಲ್ಲಿರತಕ್ಕಂಥ ಏನು ತಿನ್ನಬೇಕು, ಏನು ಕುಡಿಯಬೇಕು, ಏನು ಧರಿಸಿಕೊಳ್ಳಬೇಕು, 31ರಿಂದ ಏನು ಧರಿಸಿಕೊಳ್ಬೇಕಂತ ಯಾಕೆ ಚಿಂತೆ ಮಾಡ್ತೀರಿ? ಲೋಕದಲ್ಲಿರುವ ಅನ್ಯರು ಇವುಗಳಿಗಾಗಿ ತವಕ ಪಡುತ್ತಾರೆ, ಆದರೆ ಪರಲೋಕದಲ್ಲಿರುವಂತ ನಿಮ್ಮ ತಂದೆ, ಎಲ್ಲ ಹೇಳ್ತಿರಲ್ಲ, ನನ್ನ ತಂದೆ, ಪರಲೋಕದಲ್ಲಿರುವಂತ ನಮ್ಮ ತಂದೆ, ಪರಲೋಕದಲ್ಲಿರುವಂತ ನಿಮ್ಮ ತಂದೆ ಇವುಗಳೆಲ್ಲ ನಿಮಗೆ ಅಗತ್ಯವಾಗಿದೆ ಅಂತ ಆತನಿಗೆ ಗೊತ್ತಿದೆ. ಅದರ ಬಗ್ಗೆ ಚಿಂತೆ ಮಾಡಬೇಡ್ರಿ. ಆದರೆ ನೀವು ಆತನ ರಾಜ್ಯವನ್ನು, ಯಾರ ರಾಜ್ಯವನ್ನು? ಆ ಪರಲೋಕದಲ್ಲಿರುವ ತಂದೆಯ ರಾಜ್ಯವನ್ನು, ಆತನ ನೀತಿಯನ್ನು ಹುಡುಕ್ರಿ, ಇವೆಲ್ಲವೂ ನಿನಗೆ ಸೇರಿಸಿ ಕೊಡಲಾಗುತ್ತದೆ. ಪ್ರೈಸ್ ಲಾರ್ಡ್ ಜೀಸಸ್. 34 ಓದಿ. Therefore do not worry about tomorrow. ಆದುದರಿಂದ ನಾಳಿನ ವಿಷಯವಾಗಿ ಚಿಂತೆ ಮಾಡಬೇಡ್ರಿ. ನಾಳಿನ ವಿಷಯದಲ್ಲಿ ನೀವು ಚಿಂತೆ ಮಾಡಬೇಡ್ರಿ. ಅಯ್ಯೋ ಕಲಿಕೆ ಯಾವತ್ತ ಅಂತೇಳಿ ನಾಳಿನ ದಿನವು ನಿಮಗಾಗಿ ಚಿಂತೆ ಮಾಡ್ತದಂತೆ. ಹಲೋ, ಡು ಯು ನೋ ದ ಡೇ ಟುಮಾರೋ ವಿಲ್ ವರಿ ಅಬೌಟ್ ಯು. ಪ್ರೈಸ್ ಲಾರ್ಡ್ ಜೀಸಸ್. ನಾಳಿನ ದಿನವು ನಿಮಗಾಗಿ ಚಿಂತಿಸುತ್ತದೆ. ಅದು ತಮ್ಮ ದಿನಕ್ಕಾಗಿ ತಮ್ಮ ಕಾಟ ತಾನು ನೋಡ್ಕೊಂಡು ಬಿಡ್ತಾನೆ, ನಿಮ್ಮ ತಲೆನೂ ಅಲ್ಲದು. ಪ್ರೈಸ್ ಲಾರ್ಡ್ ಜೀಸಸ್. ಎಂಥ ಒಳ್ಳೆ ದೇವರು ನೋಡ್ರಿ. ನಮಗೆ ಬೇಕಾಗಿರುವ ಅಗತ್ಯಗಳು ಯಾರು ಕೊಡ್ತಾರಂತೆ? ನಮಗೆ ಯಾರು ಕೊಡ್ತಾರಂತೆ? ನಮಗೆ ಸಮಯ. ಯಾವುದು? ನಾಳಿನ ಸಮಯಕ್ಕೆ ದೇವರು ಏನು ಮಾಡಿಟ್ಟಿದ್ದಾನೆ? ಅಪ್ಪಣೆ ಕೊಟ್ಟಿರೋದ್ರಿಂದ ಆ ಅಪ್ಪಣೆಗೆ ತಕ್ಕಂತೆ ದೇವರು ಅದಕ್ಕೆ ಬೇಕಾಗಿದ್ದ ಅಗತ್ಯಗಳನ್ನು ಕೊಟ್ಟಿಟ್ಟಿದ್ದಾನೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಎಷ್ಟೋ ಪ್ರಾಮಾಣಿಕವಾಗಿ, ಎಷ್ಟೋ ಆಸಕ್ತಿಯಿಂದ ಈ ದೇವರ ವಾಕ್ಯವನ್ನು ಕೇಳ್ತಾ ಇದ್ದಾರೆ. ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಇಂಥ ಒಂದು ಕಾರ್ಯಗಳು ಆಗುವುದು ಮಾತ್ರ ಖಚಿತ. ಕರ್ತ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕರ್ತನು ಬಹಳ ಒಳ್ಳೆಯವನಾಗಿರುವುದರಿಂದ ಆತನ ಒಳ್ಳೆತನವನ್ನು ಪ್ರತಿದಿನ ನಾವು ಎದುರು ನೋಡ್ತೇವೆ. ಪ್ರೈಸ್ ಲಾರ್ಡ್ ಜೀಸಸ್. ಹೌದು ನನ್ನ ಪ್ರಿಯ ಸಹೋದರಿ ಸಹೋದರಿ, ಈಗ ಓದಿರತಕ್ಕಂಥ ಮಾತು ನೋಡಿ ಎಷ್ಟು ಚೆನ್ನಾಗಿದೆ. 31ರಿಂದ 34ವರೆಗೆ ಪ್ರತಿಯೊಂದು ಶಬ್ದಗಳು ಇದಕ್ಕಾಗಿ. ಏನು ತಿನ್ನಬೇಕು, ಏನು ಕುಡಿಬೇಕು, ಏನು ಧರಿಸಿಕೊಳ್ಬೇಕು, ಏನು ಮಾಡಬೇಕು, ಇದೆಲ್ಲ ಸಂಪತ್ತು ಮಾಡಲಿಕ್ಕೆ ಯಾಕೆ ನೀವು ಚಿಂತೆ ಮಾಡ್ತಾರೆ? ಪರಲೋಕದಲ್ಲಿರುವಂಥ ನಿಮ್ಮ ತಂದೆ ಅದರ ಬಗ್ಗೆ ಚಿಂತೆ ಮಾಡ್ತಾನೆ. ಪ್ರೈಸ್ ಲಾರ್ಡ್ ಜೀಸಸ್. ಎಷ್ಟು ಸುಂದರವಾಗಿದೆ. ಅದಕ್ಕಾಗಿ ನಾನು ಪ್ರತಿ ಸಾರಿ ಯಾವತ್ತು ತಂದೆ ಮೇಲೆ ಡಿಪೆಂಡ್ ಆಗಿದ್ದವರು ಯಾರು ಯಾವಾಗಲೂ ಆಶಾಭಂಗ ಪಡೆದವರು. ಯಾರ ಮೇಲೆ, ಮನುಷ್ಯರ ಮೇಲೆ ಆಗಲಿ, ದುಡ್ಡಿನ ಮೇಲಾಗಲಿ, ತಮ್ಮ ಇರತಕ್ಕಂಥ ಬೆಂಬಲದ ಮೇಲಾಗಲಿ ಭರವಸೆ ಇಟ್ಕೊಂಡಿರ್ತಾರಲ್ಲ, ಅವರು ಯಾವಾಗ ಬೆಂಬಲ ಕೈ ಕೊಟ್ಟರೆ ಮುಖ ಸಪ್ಪಗಾಗಿಬಿಡ್ತದೆ. ಅವ್ರಿಗೆ ಯಾರ ಮೇಲೆ ನಂಬಿಕೆ ಇಟ್ಕೊಂಡಿರ್ತಾರೆ, ಅವ್ರು ಕೈ ಕೊಟ್ಟರೆ ಮುಖ ಸಪ್ಪಗ. ಇಲ್ಲ, ಗೊತ್ತಿದೆ ನನಗೆ. ನಾನು ಯಾವತ್ತು ನನ್ನ ನಂಬಿದ್ದು, ನಾನು ತಿಳ್ಕೊಂಡಿದ್ದೇನೆ ನನ್ನ ಕರ್ತನಾದ ದೇವರ ಮೇಲೆ ನನಗೆ ನಂಬಿಕೆ. ಅದಕ್ಕಾಗಿ ಎಂಥ ಪರಿಸ್ಥಿತಿಯಲ್ಲಿ ಕೂಡ ಬೆನ್ನು ಈಟೆಯಿಂದ ತೀವಿತಾರೆ ಗೊತ್ತಿಲ್ಲದೆ. ಪ್ರೈಸ್ ಲಾರ್ಡ್ ಜೀಸಸ್. ಆದರೂ ಹಲ್ಲೆಲೂಯಾ, ಸ್ತೋತ್ರ ಕರ್ತನೆ ಯೇಸು ಕ್ರಿಸ್ತ ನಾಮದಲ್ಲಿ. ಹಲ್ಲೆಲೂಯಾ. ಆದರೂ ನಾವು ಯಾಕೆ ಆಶಾಭಂಗ ಪಡೆದಿಲ್ಲ ಅಂದರೆ ನಾವು ಕರ್ತನಾದ ಯೆಹೋವನ ಮೇಲೆ ಪೂರ್ಣ ನಂಬಿಕೆ ಇಟ್ಕೊಂಡಿದೆ. ಆತನನ್ನು ಬಿಟ್ಟು ಬೇರೆ
ಯಾವುದರಲ್ಲಿ ಕೂಡ ನಮಗೆ ನಂಬಿಕೆ ಇಲ್ಲ. ಆದ ಕಾರಣ ಯಾರು ಈ ಲೋಕದ ಎಂಥ ಸ್ವಂತ ಜನರು, ಒಳ್ಳೆ ಜನರು, ಒಂದು ವೇಳೆ ಅವರು ಕೂಡ ನಿಮಗೆ ಸಹಾಯವಾಗದೇ ಇದ್ರೆ ಚಿಂತೆ ಮಾಡಬೇಡ್ರಿ, ಅವ್ರ ಮೇಲೆ ಹಲ್ಲು ಕಡಿಬೇಡ್ರಿ. ಅಯ್ಯೋ ನಾನಿಷ್ಟು ಸಹಾಯ ಮಾಡಿದೆ, ಅವರೆಲ್ಲ ಇಷ್ಟು ಉನ್ನತ ಸ್ಥಿತಿಗೆ ಬಂದರು, ಈಗ ಅವ್ರು ನಮ್ಮ ಕೈ ಬಿಟ್ಟರಲ್ಲ ಅಂತೇಳಿ ನಾವು ಭಾಳ ಸಾರಿ ಅವ್ರ ಬಗ್ಗೆ ಏನು ಮಾಡ್ತೇವೆ, ಗುಣಗುಡ್ತೇವೆ. ಗುಣಗುಟ್ಟದ ಅಗತ್ಯ ಇಲ್ಲ. ಯಾಕಂದರೆ ನೀವು ಸಹಾಯ ಮಾಡುವಂಗೆ ನೀವು ಕೊನೆಯವರೆಗಿರ್ತೀರಿ, ಅವರಿಂದ ಸಹಾಯ ಪಡ್ಕೊಳ್ಳೋಂಥ ಅಗತ್ಯ ಯಾವತ್ತೂ ಬರಲೇಬಾರದು ನಿಮಗೆ. ಏನಂತೀರಿ? ಹೌದಲ್ಲ? ಅದಕ್ಕಾಗಿ ನನ್ನ ಪ್ರಿಯ ಸಹೋದರಿ ಎಷ್ಟೋ ಆಸಕ್ತಿಯಿಂದ ಕೂತ್ಕೊಂಡು ದೇವರ ವಾಕ್ಯವನ್ನು ಕೇಳ್ತಾರೆ. ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಮಹಾ ದೊಡ್ಡ ಅದ್ಭುತಗಳು ದೇವರು ಮಾಡಲಿ ಎಂಬುದಾಗಿ ನಾನು ಹಾರೈಸುತ್ತೇನೆ. ಕರ್ತನ ನಾಮಕ್ಕೆ ಮಹಿಮೆಯುಂಟಾಗಲಿ. ದೇವರ ಮಕ್ಕಳೇ, ಪ್ರತಿಯೊಂದು ವಾಕ್ಯಗಳನ್ನು ಕರೆಕ್ಟಾಗಿ ನೆನಪಿಟ್ಟುಕೊಂಡು ಈ ವಾಕ್ಯಗಳನ್ನು ಲೇಖಿಸಿ ನಿಮ್ಮ ಜೀವನದಲ್ಲಿ ಒಂದೊಂದಾಗಿ, ಏನಿಲ್ಲ ಜೀವನದ ಮೌಲ್ಯಗಳು ನಿಮ್ಮ ಬಾಳಿನಲ್ಲಿ ಯಾವಾಗ ಅದಕ್ಕೆ ಪ್ರಾಮಾಣಿಕನಾದವನ ಜೀವನ ಯಾವತ್ತು ಅಭಿವೃದ್ಧಿ, ಸಮೃದ್ಧಿ, ಆರೋಗ್ಯ, ಸಮಾಧಾನ, ನೆಮ್ಮದಿ, ತೃಪ್ತಿ ಅವನಿಗಿರ್ತದೆ ಮತ್ತು ಅವನ ಬದುಕಿನಲ್ಲಿ ಯಾವತ್ತೂ ಸಂತೋಷವಾಗಿರ್ತಾನೆ. ಈ ಲೋಕದ ಎಷ್ಟು ದುಷ್ಟ ಶಕ್ತಿಗಳು ಕೂಡ ಅವನನ್ನು ಕಾಡಿ, ಅವನನ್ನು ಬೆಳೆಸಿ, ಅವನನ್ನು ಪತನ ಮಾಡಬೇಕೆಂಬುದಾಗಿ ಪ್ರಯತ್ನ ಮಾಡಿದರು. ದುಷ್ಟ ಶಕ್ತಿಗಳು ಪತನವಾಗ್ತಾ ಹೊರತು ನೀನೇ ಎಂದಿಗೂ ಪತನವಾಗುವುದು. ಕರ್ತನನ್ನು ನಂಬಿಕೊಂಡು ಕರ್ತನ ಮೇಲೆ ಭರವಸಿಟ್ಟು ಆತನ ಪವಿತ್ರ ರಕ್ತದಿಂದ ತೊಳೆಯಲ್ಪಟ್ಟವನಾಗಿ ಆತನ ಮೌಲ್ಯಗಳನ್ನು ಸಾಮಾನ್ಯವಾದದ್ದು. ಕರ್ತನ ರಕ್ತದಿಂದ ತೊಳೆಯಲ್ಪಟ್ಟರು ಈ ಪ್ರಮಾಣವನ್ನು ಅನುಸರಿಸಿದರೆ ಅವರಿನ್ನಷ್ಟು ಆಶೀರ್ವದಿಸಲ್ಪಡುವರು. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಶಿಲುವೆ ನೆರಳಲ್ಲಿ ಬಂದು ಆತನ ರಕ್ಷಕನಾಗಿ ಒಪ್ಪಿಕೊಂಡು ಆತನ ರಾಜ್ಯಕ್ಕೆ ವಾರಸರಾಗಿದ್ದ ಮೇಲೆ, ಆತನ ರಾಜ್ಯದ ಪೌರರಾದ ಮೇಲೆ ಈ ನೀತಿ ಮೌಲ್ಯಗಳನ್ನು ಅನುಸರಿಸಿದರೆ ಅವರು ಇನ್ನೂ ಎಷ್ಟು ಶ್ರೇಷ್ಠರಾಗುವರು. ಪ್ರೈಸ್ ಲಾರ್ಡ್. ಒಂದು ಕಾರಣ ಹೇಳಿ ಬಯಸ್ತೇನೆ. ಅದೇನೆಂದರೆ, ನಮ್ಮ ದೇಶದ ಒಂದು ಅತ್ಯಂತ ಅಮೂಲ್ಯವಾಗಿರ್ತಕ್ಕಂಥ ಯಾರಿದ್ರು? ರಾಷ್ಟ್ರಪತಿ ಇದ್ರು. 3ನೇ ರಾಷ್ಟ್ರಪತಿ, ನಮ್ಮ ದೇಶದ 3ನೇ ರಾಷ್ಟ್ರಪತಿ. 3ನೇ ರಾಷ್ಟ್ರಪತಿ ವಿಷಯದಲ್ಲಿ ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆ ಆಗ್ತಾ ಇದೆ. ಯಾಕೆಂದರೆ ಆ ಹೆಮ್ಮೆ ನಮ್ಮ ಜೀವನದಲ್ಲಿ ಒಂದು ಮೌಲ್ಯವನ್ನು ತರಬೇಕನ್ನತಕ್ಕಂಥ ನನ್ನ ಕಳಕಳಿಯ ವಿನಂತಿ. ನನ್ನ ಪ್ರಿಯ ಸಹೋದರಿ, ಆ ರಾಷ್ಟ್ರಪತಿ ಯಾರಂದ್ರೆ, ಯಾರಾತನ ಹೆಸರು ನೋಡ್ರಿ, ಕೊಟ್ಟಿದ್ದೀನಿ ಆಲ್ರೆಡಿ. ಓ ಪ್ರೈಸ್ ಲಾರ್ಡ್ ಜೀಸಸ್. ಆ ರಾಷ್ಟ್ರಪತಿ ಡಾಕ್ಟರ್ ಜಾಕೀರ್ ಹುಸೇನ್ ಅಂತೇಳಿ. ಯಾರು ಆತನು? ರಾಷ್ಟ್ರಪತಿ ಡಾಕ್ಟರ್ ಜಾಕೀರ್ ಹುಸೇನ್ ಅಂತೇಳಿ. ಜಾಕೀರ್ ಹುಸೇನ್ ಅನ್ನತಕ್ಕಂಥವರು ಆತನ ಜೀವನದಲ್ಲಿ ಒಂದು ಅಮೂಲ್ಯವಾದಂಥ ಸಂಗತಿ. ಬಹಳ ಜನರು ಜಾಕೀರ್ ಹುಸೇನ್ ಬಗ್ಗೆ, ಜಾಕೀರ್ ಹುಸೇನ್ ಅನ್ನತಕ್ಕಂಥ ನಮ್ಮ ದೇಶದ ರಾಷ್ಟ್ರಪತಿ, 3ನೇ ರಾಷ್ಟ್ರಪತಿಯವರು, ಸ್ವಾತಂತ್ರ್ಯ ಆದ ನಂತರ 3ನೇ ರಾಷ್ಟ್ರಪತಿಯವರು. ಇವರು ಕೂಡ ಅವರು ಜೀವನದಲ್ಲಿ ಮೌಲ್ಯಗಳನ್ನು ಬಹಳ ಅಮೂಲ್ಯವಾಗಿರಿಸಿದ್ದಾರೆ. ಬಹಳ ಜಾಗೃತಿ ಕೇಳ್ತಾರೆ. ಇದು ಪ್ರತಿಯೊಂದು ಬೋಧನೆ ಮಾಡತಕ್ಕಂಥ ಮೌಲ್ಯಗಳನ್ನು ಬೋಧನೆ ಮಾಡತಕ್ಕಂಥ ಬೋಧಕರಿಗೆ ಒಂದು ದೊಡ್ಡ ಸವಾಲಾಗಿದೆ. ಪ್ರೈಸ್ ಲಾರ್ಡ್ ಜೀಸಸ್. ಯಾಕೆ ಹೇಳಿಕ್ ಬಯಸ್ತಾ ಇದ್ದಂದ್ರೆ, ಪ್ರಾಮಾಣಿಕತ್ವ ಯಾರೇ ಇರಲಿ, ಬೋಧನೆ ಮಾಡತಕ್ಕಂಥವನು ಬೋಧಿಸಿದ್ದ ಬೋಧನೆಗೆ ತಕ್ಕಂತೆ ನಡೆಯೋನಾಗಿರ್ಬೇಕಂತವನು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ಲಯ್ಯ. ಬೋಧನೆ ಮಾಡತಕ್ಕಂಥನು ಬೋಧನೆ ಮಾಡಿದ ತಕ್ಕಂತೆ ಈ ಬೋಧನೆಯಲ್ಲಿ ಏನಿದೆ ಇದನ್ನು ಅನುಸರಿಸೋನಾಗಿರ್ಬೇಕು. ಅವನು ಎಷ್ಟೋ ಸಾರಿ ಏನೇನು ಹೇಳಿರ್ತಾನೆ, ಅದಲ್ಲ, ಅವನು ಇದಕ್ಕೆ ಅನುಸರಿಸೋನಾಗಿ. ಅದಕ್ಕಾಗಿ ಈ ಜಾಕೀರ್ ಹುಸೇನ್ ಅಂತಕ್ಕಂಥ ಡಾಕ್ಟರ್ ಜಾಕೀರ್ ಹುಸೇನ್ ಅವರು ಮಾಜಿ ರಾಷ್ಟ್ರಪತಿ, 3ನೇ ರಾಷ್ಟ್ರಪತಿ ನಮ್ಮ ದೇಶದ. ಈ 3ನೇ ರಾಷ್ಟ್ರಪತಿ ಆಗಿರುವ ಜಾಕೀರ್ ಹುಸೇನ್ ಅವರು ತಮ್ಮ ಆಳ್ವಿಕೆಯ ಸಮಯದಲ್ಲಿ ಅಲ್ಲದೆ ಎಲ್ಲ ಸಮಯದಲ್ಲಿ ಈತನು ಸಲ್ಲಿಸಿರ್ತಕ್ಕಂಥ ಯೋಗದಾನ, ಈತನ ಪ್ರಾಮಾಣಿಕತ್ವ ಅನೇಕ ಜನರ ಹೃದಯವನ್ನು ಸೆಳೆಯಿತು. ಈಗಲೂ ಆತನ ಪ್ರಾಮಾಣಿಕತ್ವವನ್ನು ಅನೇಕ ಜನರು ಸ್ಮರಿಸುತ್ತಾರೆ. ಗಂಭೀರವಾಗಿ ಹೇಳ್ತೀರ ಹಲ್ಲೆಲೂಯಾ. ಆತನ ಪ್ರಾಮಾಣಿಕತ್ವವನ್ನು ಅನೇಕ ಜನ ಸ್ಮರಿಸುತ್ತಾರೆ. ಏನಂತ ಹೇಳ್ಕೊಂಡು, ಈತನು ಒಂದಾನೊಂದು ಕಾಲದಲ್ಲಿ ಬಿಹಾರ್ ಎಂಬ ರಾಜ್ಯಕ್ಕೆ ಗವರ್ನರ್ ಕೂಡ ಆಗಿದ್ದಾನೆ. ಈತನು ತೀರಿಕೊಂಡ್ರು ಯಾವಾಗ? ತನ್ನ ಕಾಲ ಸಂಪೂರ್ಣವಾದ ನಂತರ ಈತನ ಮರಣ ಅಪ್ಪಿತ್ತು. ಆದರೂ ಈತನು ಎಷ್ಟು ಮಾತ್ರಕ್ಕೂ ತನ್ನ ಪ್ರಾಮಾಣಿಕತೆ. ಆದರೆ ಈತನು ಒಂದು ಕಾಲೇಜಿನಲ್ಲಿ ಚಾನ್ಸಲರ್ ಆಗಿರುವಾಗ, ಚಾನ್ಸಲರ್ ಅಂದ್ರೆ ಗೊತ್ತಿದೆ? ಕಾಲೇಜಿಗೆ ಚಾನ್ಸಲರ್ ಇರ್ತಾರೆ, ಚಾನ್ಸಲರ್ಸ್, ಸಂಚಾಲಕರು, ಕನ್ನಡದಲ್ಲಿ ಸಂಚಾಲಕರು ಅಂತ ಹೇಳ್ತಾರೆ. ಒಂದು ಕಾಲೇಜಿನಲ್ಲಿ ಚಾನ್ಸಲರ್ ಆಗಿರುವಾಗ ಈತನು ಆ ಕಾಲೇಜಿನಲ್ಲಿ ಸ್ಟೂಡೆಂಟ್ಸ್ಗೆ ಹೇಳ್ತಾನೆ, ಶುಭ್ರವಾಗಿ ಕ್ಲೀನ್, ಒಳ್ಳೆ ಶೂಸ್ ಪಾಲಿಶ್ ಮಾಡ್ಕೋಬೇಕು, ಶುಭ್ರವಾಗಿರಬೇಕು, ಸ್ವಚ್ಛವಾಗಿರಬೇಕು, ಶುಚಿಯಾಗಿ ಮತ್ತು
ಸ್ವಚ್ಛವಾಗಿ ಮತ್ತು ಶೂಸನ್ನು ಚೆನ್ನಾಗಿ ಪಾಲಿಶ್ ಮಾಡಿಕೊಂಡು ಸ್ಟೂಡೆಂಟ್ಸ್ಗಳೇ ನೀವು ಕಾಲೇಜಿಗೆ ಬನ್ನಿ. ಯಾಕಂದರೆ ಅದರಿಂದ ನಿಮ್ಮ ಶಿಸ್ತು ಕ್ರಮವು ಏನು ಮಾಡಲಾಗ್ತದೆ, ವ್ಯಕ್ತಪಡಿಸಲಾಗ್ತದೆ. ಅದರಿಂದ ಜನರು ಮತ್ತು ನಿಮಗೂ ಕೂಡ ಒಂದು ಕಾನ್ಫಿಡೆಂಟ್ ಬರ್ತದೆ. ನೀವು ಕೂಡ ಶಿಸ್ತು ಕ್ರಮದಲ್ಲಿ ನಡೀಲಿಕ್ಕೆ ನಿಮಗೆ ಚೆನ್ನಾಗಿ ಅನಿಸ್ತದೆ. ಅದಕ್ಕಾಗಿ ಈತನು ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳಿಗೆ ಎಷ್ಟೋ ಸಾರಿ ಅವ್ರಿಗೆ ಹೇಳ್ತಾನೆ, ನೀವು ಚೆನ್ನಾಗಿ ಏನು ಮಾಡ್ರಿ, ಒಳ್ಳೆ ಡ್ರೆಸ್ಸನ್ನು ಹಾಕ್ರಿ, ಒಳ್ಳೆ ಯೂನಿಫಾರ್ಮನ್ನು ಹಾಕೊಳ್ರಿ, ಶೂಸ್ಗಳೇನು ಮಾಡ್ರಿ, ಪಾಲಿಶ್ ಮಾಡ್ಕೊಳ್ರಿ, ಚೆನ್ನಾಗಿರಬೇಕು, ಶುಚಿಯಾಗಿ ಕ್ಲೀನಾಗಿ ನೀಟಾಗಿರಬೇಕೆಂಬುದಾಗಿ ಎಷ್ಟೋ ಸಾರಿ ಹೇಳ್ತಾನೆ. ಈ ಹುಡುಗರು ಏನು ಮಾಡ್ತಾರೆ ಕೇಳ್ತಾರ? ಒಬ್ಬನು ಕಾಲರ್ ತೆಗೆದು ಬರ್ತಾನೆ, ಒಬ್ಬನು ಪ್ಯಾಂಟ್ ಏರ್ಸ್ಕೊಂಡು ಬರ್ತಾನೆ, ಒಬ್ಬನು ಶೂಸ್ ಹಾಕೊಂಡು ಬರ್ತಾನೆ, ಒಬ್ಬನು ಚಪ್ಪಲ್ ಹಾಕೊಂಡು ಬರ್ತಾನೆ, ಏನೇ ಬರ್ತಾನೆ. ಹೇಳಿದ ಕೂಡಲೇ ಸ್ಟೂಡೆಂಟ್ಸ್ಗಳು ಆ ಒಂದು ಶಿಸ್ತು ಕ್ರಮಕ್ಕೆ ಅಧೀನವಾಗಲಿಲ್ಲ. ಆವಾಗ ನಮ್ಮ ದೇಶದ ರಾಷ್ಟ್ರಪತಿ ಆಗಿರುವತಕ್ಕಂಥ ವ್ಯಕ್ತಿ ಡಾಕ್ಟರ್ ಜಾಕಿರ್ ಹುಸೇನ್ ಅವರು ಏನು ಮಾಡಿದ್ರು ಗೊತ್ತಿದೆ? ಆ ಕಾಲೇಜಿನ ಗೇಟ್ ಹತ್ರ ಒಂದು ಬೂಟ್ ಪಾಲಿಶ್ ಮತ್ತು ಬ್ರಷ್ ಅನ್ನು ತೆಗೆದುಕೊಂಡು ಕೂತ್ಬಿಟ್ರು. ಅವರು ಏನು ಮಾಡಿದ್ರು? ಬೂಟ್ ಪಾಲಿಶ್ ಬ್ರಷ್ ಅಂತ ತೆಗೆದುಕೊಂಡು ಕೂತ್ಕೊಂಡು ಏನು ಮಾಡಿದ್ರು, ಬರುವ ಸ್ಟೂಡೆಂಟ್ಸ್ಗಳೆಲ್ಲ ಯಾರ್ದು ಬೂಟ್ ಪಾಲಿಶ್ ಮಾಡಲ್ಲ ಆ ಬೂಟ್ ಕಳೆದು ಅವರ ಸ್ಟೂಡೆಂಟ್ಸ್ಗಳ ಬೂಟ್ಗಳನ್ನು ಪಾಲಿಶ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಚಾನ್ಸಲರ್ ರೀ, ಏನು ಕಾಲೇಜ್ ಚಾನ್ಸಲರ್, ಈ ಸಂಚಾಲಕರು ಈ ಬೂಟ್ ಪಾಲಿಶ್ ಅನ್ನು ಮಾಡ್ತಿರೋದು ನೋಡಿ ಆ ಸ್ಟೂಡೆಂಟ್ಗಳು ಏನು ಮಾಡಿಬಿಟ್ರು, ಅಯ್ಯೋ ನಮ್ಮ ಚಾನ್ಸಲರ್ ಬೂಟ್ ಪಾಲಿಶ್ ಮಾಡ್ತಾ ಇದ್ದಾರೆ ಅಂತೇಳಿ ಎಲ್ಲರೂ ತಪ್ಪಿಸ್ಕೊಂಡು ಕಾಲೇಜಿಗೆ ಹೋಗಿ ಮರನೇ ದಿವಸ ವೆರಿ ನೆಕ್ಸ್ಟ್ ಡೇ ಎಲ್ಲರ ಬೂಟ್ ಪಾಲಿಶ್, ಎಲ್ಲರ ಕ್ಲೀನ್ ಅಂಡ್ ಟೈಡಿ ನೀಟಾದ ವಸ್ತ್ರಗಳನ್ನು ಧರಿಸಿಕೊಂಡು. ಇದು ಇತಿಹಾಸದ ಬಂಗಾರ ಪುಟದಲ್ಲಿ ಲೇಖನೆ ಮಾಡಿದಾಗಿತ್ತು. ಇದೊಂದು ಇತಿಹಾಸದ ದಾಖಲೆ. ಯಾಕಂದ್ರೆ ಡಾಕ್ಟರ್ ಜಾಕಿರ್ ಹುಸೇನ್ ಅವರು ನಮ್ಮ ದೇಶದ 3ನೇ ರಾಷ್ಟ್ರಪತಿಯವರು ತಾವು ಬೋಧಿಸಿದ್ದ ಬೋಧನೆಗೆ ತಕ್ಕಂತೆ ಅವರು ನಡೆದಿರುವಾಗ ಅವರ ಪಾದಗಳನ್ನು ಹಿಡಿದುಕೊಂಡು ಅವರ ಬೂಟುಗಳನ್ನು ಪಾಲಿಶ್ ಮಾಡಿ ಅವರಿಗೆ ಶಿಸ್ತು ಕ್ರಮಗಳನ್ನು ಕಲಿಸಿಕೊಟ್ಟಿರುವ ಒಂದು ಪ್ರಾಮಾಣಿಕತ್ವ, ನಿಜವಾದ ಈತನಿಗೆ ಬೋಧಕನು ಬೋಧಿಸುವ ಬೋಧನೆಗೆ ತಕ್ಕಂತೆ ನಡೆದುಕೊಳ್ಳಲು ಮಾತ್ರವಲ್ಲದೆ ತನ್ನ ಶಿಷ್ಯರಿಗೆ ವಿದ್ಯಾರ್ಥಿಗಳಿಗೆ ಹೇಗೆ ಕಲಿಸಿಕೊಡ್ತಕ್ಕಂಥ ಕಾರ್ಯವು ತನ್ನ ಜೀವನ ಶೈಲಿಯಿಂದ, ಯಾರ ಜೀವನ ಶೈಲಿಯಿಂದ? ಡಾಕ್ಟರ್ ಜಾಕಿರ್ ಹುಸೇನ್ ಎಂಬ 3ನೇ ರಾಷ್ಟ್ರಪತಿಯವರು ತನ್ನ ಜೀವನ ಶೈಲಿಯಿಂದ ವಿದ್ಯಾರ್ಥಿಗಳ ಜೀವನದಲ್ಲಿ ಒಂದು ದೊಡ್ಡ ಶಿಸ್ತು ಕ್ರಮವನ್ನು ತಂದರು. ಎಲ್ಲರೂ ಹೇಳ್ತೀರಿ ಹಲ್ಲೆಲೂಯ. ನನ್ನ ಪ್ರಿಯ ಸಹೋದರರೇ, ನನಗೆ ಬಹಳ ಖುಷಿ ಆಗ್ತದೆ. ಅದಕ್ಕಾಗಿ ಜೀವನದ ಮೌಲ್ಯಗಳು, ಯೇಸು ಕ್ರಿಸ್ತನು ಏನು ಕಟ್ಟಿದ್ದಾನೆ ಜೀವನ ಮೌಲ್ಯಗಳು, ಇದು ಯಾರೇ ಅನುಸರಿಸಲಿ. ಅದಕ್ಕೆ ಯೇಸು ಹೇಳಿದರೆ, ನಾವು ಕರ್ತನಾದ ಚೆನ್ನಾಗಿದೆ, ಈ ಚಿಕ್ಕ ಆಜ್ಞೆಗಳಲ್ಲಿ ಒಂದನ್ನು ಮೀರಿ ಹೋದ್ರೆ ಮತ್ತಾಯ ಸುವಾರ್ತೆ 5ನೇ ಅಧ್ಯಾಯ 17ನೇ ವಚನದಲ್ಲಿ ಬೈಬಲ್ನಲ್ಲಿ ಒಂದು ಚಿಕ್ಕ ಸುಳ್ಳು ಹೇಳಿದ್ರೆ ಏನಾದ್ರು ಅಂತ ಹೇಳಿದ್ರೆ ಇಲ್ಲ, ಬೈಬಲ್ನಲ್ಲಿ ಮತ್ತಾಯ ಸುವಾರ್ತೆ 5ನೇ ಅಧ್ಯಾಯ 17ನೇ ವಚನ. ಈ ಚಿಕ್ಕ ಆಜ್ಞೆ ಯೇಸು ಕ್ರಿಸ್ತ ಕಲಿಸಿಕೊಟ್ಟಿರ್ತಕ್ಕಂಥ ಈ ಚಿಕ್ಕ ಆಜ್ಞೆಗಳಲ್ಲಿ ಒಂದನ್ನು ಮೀರಿ ಹಾಗೇ ಮೀರುವಂತೆ ಬೋಧಿಸುವವನು ಬೋಧಕನು, ಅವನು ದೇವರ ರಾಜ್ಯದಲ್ಲಿ ನೀಚನೆಂದೆನಿಸಲ್ಪಡ್ತಾನೆ. ಯೇಸು ಕ್ರಿಸ್ತ ಚೆನ್ನಾಗಿ ಹೇಳ್ತಾನೆ ನೋಡ್ರಿ, ಮೋಶೆ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ಪ್ರವಾದನೆಗಳಾಗಲಿ ನಾನು ಅಳಿಸಿ ಬಿಡ್ಲಿಕ್ಕೆ, ಯೇಸು ಹೇಳ್ತಾರೆ, ನಾನು ಅಳಿಸಿ ಬಿಡ್ಲಿಕ್ಕೆ ಬಂದಿಲ್ಲ ಎಂದು ನೆನೆಸಬೇಡ್ರಿ, ನಾನು ಅದನ್ನು ಅಳಿಸುವುದಕ್ಕಾಗಿ ಬಂದಿಲ್ಲ, ಆದರೆ ಅದರ ಪ್ರಕಾರವಾಗಿ ಅದನ್ನು ನೆರವೇರಿಸುವುದಕ್ಕಾಗಿ ಅದರಂತೆ ನಡೆಯುವುದಕ್ಕಾಗಿ ನಾನು ಬಂದಿದ್ದೇನೆ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳಿದ್ದಾನೆ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನೋಡ್ರಿ, ಆಕಾಶವು ಭೂಮಿ ಅಳಿದು ಹೋದರೂ ಹೋಗುವ ತನಕ ಈ ಧರ್ಮಶಾಸ್ತ್ರ ಮತ್ತೊಂದು ಆಕಾಶ ಭೂಮಿ ಅಳೆದು ಹೋಗುವ ತನಕ ಈ ಧರ್ಮಶಾಸ್ತ್ರದಲ್ಲಿರತಕ್ಕಂಥ ಈ ಧರ್ಮಶಾಸ್ತ್ರದಲ್ಲಿರುವ ಒಂದು ಸೊನ್ನೆ ಆಗಲಿ ಒಂದು ಗುಡಿಸಾಗಲಿ ನೆರವೇರದೆ ಹೊರತು ಅಳೆದು ಹೋಗಲಾರದು. ಅಂದ್ರೆ ಈ ಧರ್ಮಶಾಸ್ತ್ರ ಯಾರೂ ಪಾಲನೆ ಮಾಡಲಿ ಪ್ರತಿಯೊಬ್ಬರಿಗೆ ಲಾಗು ಹಾಗೆ ಆಗ್ತದೆ ಅವರ ಜೀವನದಲ್ಲಿ ನೆರವೇರಿ. ಯಾರ್ಯಾರು ಈ ಧರ್ಮಶಾಸ್ತ್ರ ಈ ನೀತಿ ಪ್ರಮಾಣಗಳನ್ನು ಈ ಜೀವನದ ಮೌಲ್ಯಗಳನ್ನು ಪಾಲನೆ ಮಾಡ್ತಾರೆ ಅವರ ಜೀವನದಲ್ಲಿ ಪ್ರತಿಫಲ ಬರುವುದು ನೆರವೇರುವುದು ಮಾತ್ರ ಖಚಿತ. ಆದುದರಿಂದ ಇದರಲ್ಲೂ ಇರ್ತಕ್ಕಂಥ ಚಿಕ್ಕ ಆಜ್ಞೆಗಳನ್ನು ಈ ಬೈಬಲ್ ನಲ್ಲಿ ಇರ್ತಕ್ಕಂಥ ಚಿಕ್ಕ ಆಜ್ಞೆಗಳನ್ನು ಯಾವುದನ್ನಾದ್ರೂ ಮೀರಿ ತಾನು ಮೀರಿ ಜನರಿಗೆ ಮೀರುವಂತೆ ಬೋಧಿಸುವನು ಅವನು ದೇವರ ರಾಜ್ಯದಲ್ಲಿ ಕಿಂಗ್ಡಮ್ ಆಫ್ ಗಾಡ್ ಸಿಟಿಸನ್, ಆ ದೇವರ ರಾಜ್ಯದಲ್ಲಿ ಅವನು ನೀಚನೆಂದು ಎನಿಸಲ್ಪಡ್ತಾನೆ. ಏನಂತ ಎನಿಸಲ್ಪಡ್ತಾನೆ?
ಬಹಳ ನೀಚನೆಂದು ಎನಿಸಲ್ಪಡ್ತಾನೆ. ಆದರೆ ಇದೇ ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿರ್ತಕ್ಕಂಥ ಆಜ್ಞೆಗಳಂತೆ ನಡೆದುಕೊಂಡು ತಾನೂ ನಡೆದುಕೊಂಡು ಇನ್ನೊಬ್ಬರನ್ನು ನಡೆಯುವಂತೆ ಬೋಧಿಸುವನು ದೇವರ ರಾಜ್ಯದಲ್ಲಿ ಶ್ರೇಷ್ಠನು, ಗ್ರೇಟ್ 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 ಎಂದು ಎನಿಸಲ್ಪಡ್ತಾನೆ. ನನ್ನ ಪ್ರಿಯ ಸಹೋದರಿ ಎಷ್ಟೋ ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳ್ತಾ ಇದ್ದೆ. ಯಾಕೆ ಹೇಳ್ತಾ ಇದ್ದೇನೆಂದ್ರೆ, ಕರ್ತನ ವಾಕ್ಯ ಯಾರೇ ಅದರ ಈ ನಿಯಮಗಳನ್ನು, ಈ ಮೌಲ್ಯಗಳನ್ನು ಯಾರೇ ಪಾಲನೆ ಮಾಡ್ರಿ, ಹಿ ವಿಲ್ ಬಿ ಗ್ರೇಟ್ ಇನ್ ದ ಕಂಟ್ರಿ, ಇನ್ ದ ನೇಷನ್ಸ್. ಸಮಾಜದ ಎಲ್ಲ ದೃಷ್ಟಿಗಳಲ್ಲಿ ಅವನನ್ನು ದೇವರು ಗ್ರೇಟ್ ಮಾಡಿಬಿಡ್ತಾನೆ. ಕಣ್ಣನ್ನು ಮುಚ್ಚೋಣ, ಪ್ರಾರ್ಥಿಸೋಣ. ಎಲ್ಲ ಇದನ್ನು ನನ್ನ ಪ್ರಿಯ ಸಹೋದರಿ ಎಲ್ಲ ಇದು ಎಷ್ಟೋ ಆಸಕ್ತಿಯಿಂದ ಬಂದು ಕೂತ್ಕೊಂಡು ಕೇಳ್ತಾ ಇದ್ರಿ. ಪ್ರೈಸ್ ಲಾರ್ಡ್ ಜೀಸಸ್. ನಾನು ಹೇಳಿರುವ ಮೆಸೇಜ್ ಒಂದು ಮರೆತು ಹೋಗುದಿಲ್ಲ, ನನಗೆ ಗೊತ್ತಿದೆ. ನೀವೆಲ್ಲರೂ ಅಲ್ಲೆಲ್ವಿಯಾ? ಯಾರಾದರೂ ಕೇಳಿದ್ರೆ ಯಾಕೆ ಹೋಗಿದ್ರೆ ಅಂತ ಕೇಳಿದ್ರೆ ಏನಂತೀರಿ? ಕನಿಷ್ಠ ಒಂದು ಸ್ಟೋರಿಯಾರೇ ಹೇಳ್ರಿ ಕನಿಷ್ಠ. ಅಲ್ಲೆಲ್ವಿಯಾ? ಒಂದು ಚಿಕ್ಕ ಬಾಲಕನು ಅದೇ ರೀತಿಯಿಂದ ಒಂದು ದೊಡ್ಡ ರಾಷ್ಟ್ರಪತಿ. ಯಾರ ರಾಷ್ಟ್ರಪತಿ? ನಮ್ಮ ದೇಶದ ಡಾಕ್ಟರ್ ಜಾಕೀರ್ ಹುಸೇನ್ ಎಂಬ 3ನೇ ರಾಷ್ಟ್ರಪತಿ ನಮ್ಮ ದೇಶದ. ಆತನ ಜೀವನದಲ್ಲಿ ಬೋಧಿಸಿದ್ದು ಮಾತ್ರವಲ್ಲದೆ ಬೋಧನೆಗೆ ತಕ್ಕಂತೆ ಮಕ್ಕಳನ್ನು, ವಿದ್ಯಾರ್ಥಿಗಳನ್ನು, ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಶಿಸ್ತು ಕ್ರಮಗಳನ್ನು ಯಾವ ರೀತಿಯಲ್ಲಿ ಕಲಿಸ್ಕೊಟ್ಟಿದ್ದಾರೆ. ಅದಕ್ಕಾಗಿ ಇದೆಲ್ಲ ನಮ್ಮ ಎಲ್ಲ ಬೋಧಕರಿಗೆ ಒಂದು ದೊಡ್ಡ ಸವಾಲು ಎಂಬುದಾಗಿ ನಾನು ಹಾಕ್ತೇನೆ. ಹೌದು ಕರ್ತನೆ, ಇದು ನಿಜವಾಗಲೂ ನಮಗೊಂದು ದೊಡ್ಡ ಸವಾಲಾಗಿದೆ. ಎಲ್ಲರೂ ದೇವರ ಕಡೆ ಕಣ್ಣನ್ನು ಮುಚ್ಚಿಕೊಳ್ಳೋಣ. ಇವತ್ತು ನಮ್ಮ ಜೀವನವನ್ನು ಪರಿಪೂರ್ಣವಾಗಿ ದೇವರ ವಾಕ್ಯಾನುಸಾರವಾಗಿ ಅದಕ್ಕೆ ಸರೆಂಡರ್ ಮಾಡೋಣ, ಅದಕ್ಕೆ ನಾವು ಸಮರ್ಪಣೆ ಮಾಡೋಣ, ಅದಕ್ಕೆ ಅಧೀನರಾಗಿರೋಣ. ಮಹೋನ್ನತನಾದ ದೇವರೇ, ಕರುಣಾಮಯನಾದ ದೇವರೇ, ನಿನಗೆ ಸ್ತೋತ್ರವಾಗಲಿ ರಾಜ. ನಿನ್ನನ್ನೇ ನಂಬಿಕೊಂಡು ಎಷ್ಟೋ ಆಸಕ್ತಿಯಿಂದ ಕರ್ತನೆ, ಎಷ್ಟೋ ಜನರು ದೇಶ ವಿದೇಶಗಳಿಂದ ಕರ್ತನೆ ರಾಜ ಈ ವಾಕ್ಯಗಳನ್ನು ಈ ನೇರ ಪ್ರಸಾದದಲ್ಲಿ ಕೇಳ್ತಾ ಇದ್ದಾರೆ ಕರ್ತನೆ ರಾಜ. ಅನೇಕ ಜನರು ಇದು ಆದ ನಂತರ ಕೇಳ್ತಾರೆ ರಾಜ. ಹೌದು ಕರ್ತನೆ, ಈ ವಾಕ್ಯಗಳು ಅವರ ಜೀವನದಲ್ಲಿ ಕರ್ತನೆ ಈ ಒಂದು ನೀತಿ ಮೌಲ್ಯಗಳು, ಈ ಬೈಬಲ್ನಲ್ಲಿ ಕಲಿಸಿಕೊಟ್ಟಿರ್ತಕ್ಕಂಥ ಯೇಸು ಕ್ರಿಸ್ತನ ಈ ಸ್ವಾರ್ಥೆಯನ್ನು, ಈ ಜನರ ಜೀವನವನ್ನು ಉದ್ಧರಿಸತಕ್ಕಂಥ, ಜನರ ಜೀವನ ಶೈಲಿಯನ್ನು ಮಾರ್ಪಾಟ ಮಾಡಿಕೊಂಡು ಜೀವನದಲ್ಲಿ ಅನೇಕ ಗೌರವ, ಪ್ರತಿಭೆ ಮತ್ತು ಅನೇಕ ರೀತಿಯಾದಂಥ ಈ ಮೌಲ್ಯಗಳು, ಈ ನೈತಿಕತ್ವ ಪ್ರಮಾಣವನ್ನು ಅನುಸರಣೆ ಮಾಡುವುದರ ಮೂಲಕವಾಗಿ ಬರತಕ್ಕಂಥ ಅಪಾರವಾದಂಥ ಪ್ರತಿಫಲ, ಬಹುಮಾನಗಳು ಎಲ್ಲರಿಗೆ ದೊರಕಲಿ ಎಂಬುದಾಗಿ ಹಾರೈಸುತ್ತಾ ಇದ್ದೇನೆ. ನನ್ನ ಕರ್ತನಾದ ದೇವರೇ, ನನ್ನ ಒಡೆಯನೇ, ನನ್ನ ರಕ್ಷಕನೇ, ನನ್ನ ವಿಮೋಚಕನೇ, ನನ್ನನ್ನು ಕೇಳ್ತಿರ್ತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರಿಗೆ ಈ ಸಂದೇಶ ಅವರ ಜೀವನದಲ್ಲಿ ಒಂದು ದೊಡ್ಡ ಪರಿವರ್ತನೆ ತಂದಿದೆ ಎಂಬುದಾಗಿ ನಂಬ್ತಾ ಇದ್ದೇನೆ. ಯೇಸು ಕ್ರಿಸ್ತ ನಾಮದಲ್ಲಿ ಕರ್ತನೆ, ಅನೇಕ ಜನರು ಇನ್ನು ಮುಂದೆ ಕರ್ತನೆ ಈ ಮಾಧ್ಯಮದಲ್ಲಿ, ಈ ಆಧುನಿಕ ಲೋಕದಲ್ಲಿ ಈ ಮಾಧ್ಯಮದ ಮೂಲಕವಾಗಿ ಕರ್ತನೆ ಮೊದಲು ಇದನ್ನು ತಲುಪಲಿಕ್ಕೆ ಬಹಳ ಕಷ್ಟವಾಗ್ತಿತ್ತು. ಆದರೆ ಈಗ ಎಲ್ಲರಿಗೆ ಈ ಮಾಧ್ಯಮದ ಮೂಲಕವಾಗಿ ಪ್ರಾಮಾಣಿಕತ್ವ, ನೈತಿಕತ್ವ ತಲುಪುವಂತೆ ಮಾಡೋದಕ್ಕಾಗಿ ನಿನಗೆ ಸ್ತೋತ್ರ ಮಾಡ್ತಾ ರಾಜ. ಎಲ್ಲ ನನ್ನನ್ನು ಕೇಳ್ತಿರ್ತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರರು, ಅನೇಕ ಜನರು ಇಂಥ ಪ್ರಾಮಾಣಿಕತ್ವ ಮತ್ತು ಇಂಥ ನೈತಿಕತ್ವವನ್ನು ಯೇಸು ಕ್ರಿಸ್ತನು ಕಲಿಸಿಕೊಟ್ಟಿರ್ತಕ್ಕಂಥ ಈ ನೀತಿ ಮೌಲ್ಯಗಳನ್ನು ಅವರ ಜೀವನದಲ್ಲಿ ಕರ್ತನೆ ಒಂದು ದೊಡ್ಡ ಜವಾಬ್ದಾರಿಯಾಗಿ, ಒಂದು ಕರ್ತವ್ಯವಾಗಿ, ಇದು ನನ್ನ ಜೀವನದ ಕರ್ತವ್ಯವಾಗಿದೆ. ಏನಿಲ್ಲ, ಪ್ರಸಂಗಿ ಸಲಮೋನ ಜ್ಞಾನಿ ಹೇಳಿದಂತೆ, ಲೋಕದಲ್ಲಿ ಮನುಷ್ಯನಿಗೆ ಕಡೆಯದಾಗಿ ನಾನು ಕಂಡಿದ್ದೇನೆಂದರೆ, ಮನುಷ್ಯನು ಕರ್ತನ ಆಜ್ಞೆಗಳನ್ನು ಕೈಗೊಂಡು ಆ ಒಡೆಯನಾಗಿರುವ, ಆ ದೇವಾದಿದೇವನಾಗಿರುವ ಸೃಷ್ಟಿಕರ್ತನ ಆಜ್ಞೆಗಳನ್ನು ಕೈಗೊಂಡು ಆತನಿಗೆ ಭಯಪಟ್ಟು ನಡೆಯುವನಾಗಿದ್ರೆ ಅದು ಮಾನವನ ಕೊನೆ ಕರ್ತನೆ ಎಂಬುದಾಗಿ ಹೇಳಲಾಗಿದೆ, ಕೊನೆ ಕರ್ತವ್ಯ ಎಂಬುದಾಗಿ ಹೇಳಲಾಗಿದೆ. ಕರ್ತನೆ, ಮನುಷ್ಯನು ಈ ಕರ್ತವ್ಯವನ್ನು ಪಾಲನೆ ಮಾಡಿ ತಮ್ಮ ಜೀವನವು ಧನ್ಯ ಮಾಡಿಕೊಂಡು ಬದುಕುತ್ತಿರುವ ಜೀವನಗಳು ಸುಖ, ಶಾಂತಿ, ಸಮಾಧಾನ, ನೆಮ್ಮದಿ, ತೃಪ್ತಿ ಅವರಿಗೆ ದೊರಕಲಿ. ಕೊನೆಗೆ ಮರಣಿಸಿದ ನಂತರ ಯೇಸು ಕ್ರಿಸ್ತನ ಶಿಲುಬೆ ರಕ್ತದಿಂದ ಕರ್ತನೆ ಪವಿತ್ರವಾಗಿರುವಾಗ, ಯೇಸು ಕ್ರಿಸ್ತನ ಶಿಲುಬೆ ರಕ್ತದ ಅಡಿಯಲ್ಲಿ ಬಂದಿರುವಾಗ ಅವರೆಲ್ಲರಿಗೆ ನಿತ್ಯ ಜೀವ, ನಿತ್ಯ ಪರಲೋಕ, ನಿತ್ಯ ಪರದೇಶಿ ರಾಜ್ಯ ಅವರೆಲ್ಲರಿಗೆ ದೊರಕಲಿ ಎಂಬುದಾಗಿ ಹಾರೈಸುತ್ತಾ ಕರ್ತನೆ, ಯಾರ್ಯಾರು ಅನಾರೋಗ್ಯದಲ್ಲಿ, ಬಾಧೆಗಳಲ್ಲಿ, ಸಂಕಷ್ಟಗಳಲ್ಲಿ ಕರ್ತನೆ ಯೇಸು ಕ್ರಿಸ್ತು ನಾಮದಲ್ಲಿ ಅವರೆಲ್ಲರಿಗೆ ಸ್ವಸ್ಥತೆ ಉಂಟಾಗಲಿ ಎಂಬುದಾಗಿ ಹಾರೈಸುತ್ತಾರೆ. ಇನ್ ದ ನೇಮ್ ಆಫ್ ಜೀಸಸ್ ಕ್ರೈಸ್ಟ್ ಐ ಕಮಾಂಡ್ ಆಲ್ ದ ಸಿಕ್ನೆಸ್ ಅಂಡ್ ವೀಕ್ನೆಸ್, ವಾಟ್ ಎವರ್ ದ hindrances are coming to them, ಯೇಸು ಕ್ರಿಸ್ತು ನಾಮ, ಇನ್ ಜೀಸಸ್ ನೇಮ್ ಐ ಕಮಾಂಡ್ ಟು ಬಿ ಹೀಲ್ಡ್ ಇನ್ ಜೀಸಸ್ ನೇಮ್. ಅವರಿಗೆ ಸಂಪೂರ್ಣ ಸ್ವಸ್ಥತೆ ಉಂಟಾಗಲಿ. ಯಾರ್ಯಾರು ಅನಿವಾರ್ಯದಿಂದ ಲೋಕದ ಮಾಯದಲ್ಲಿ, ಲೋಕದ ಮಾಯಾಜಾಲದಲ್ಲಿ, ಈ ಲೋಕದ ಕಾಮಕ್ರೋಧ, ಮದಮತ್ಸರ, ಕಳ್ಳತನ, ಮೋಸದ ವ್ಯಾಪಾರದಲ್ಲಿ ಯಾರ್ಯಾರು ಸಿಕ್ಕಿಕೊಂಡಿದ್ದಾರೆ ಅವರೆಲ್ಲರಿಗೆ ಯೇಸು ಕ್ರಿಸ್ತ ನಾಮದಲ್ಲಿ ಬಿಡುಗಡೆ ಉಂಟಾಗಲಿ ಎಂಬುದಾಗಿ ಹಾರೈಸುತ್ತಾರೆ. ಇನ್ ಜೀಸಸ್ ನೇಮ್ ಐ ಸೀ ದ ಡೆಲಿವರೆನ್ಸ್ ಇನ್ ದೇರ್ ಲೈಫ್. ಕೃಪಾ ಕನಿಕರವುಳ್ಳ ದೇವರೇ, ನಿನಗೆ ಸ್ತೋತ್ರ.
ಅವರೆಲ್ಲರ ಜೀವನದಲ್ಲಿ ಸುಖ ಶಾಂತಿ ಬರಲಿ ಎಂಬುದಾಗಿ ಹಾರೈಸ್ತಾ, ಬದುಕುತ್ತಿರುವ ಜೀವನದಲ್ಲಿ ದಿನಗಳು ಸುಖಕರವಾಗಿಯೂ ವರ್ಷಗಳು ಹರ್ಷದಿಂದ ತುಂಬಿ ಕೊನೆಗೆ ನಿತ್ಯ ಜೀವ ರಕ್ಷಣೆ ಅವರೆಲ್ಲರಿಗೆ ಪ್ರಾಪ್ತವಾಗಲಿ ಎಂಬುದಾಗಿ ಹಾರೈಸ್ತಾ, ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೀನಿ ತಂದೆ, ಆಮೇನ್. ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರಿ, ಎಷ್ಟೋ ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳುತ್ತಾರೆ. ಇದನ್ನು ಅನೇಕ ಜನರಿಗೆ ಶೇರ್ ಮಾಡಿ, ಇನ್ನೂ ಅನೇಕರು ಈ ಜೀವನದ ನೀತಿ ಮೌಲ್ಯಗಳನ್ನು ಪಡ್ಕೊಂಡು ಜೀವನದಲ್ಲಿ ಯೇಸು ಕ್ರಿಸ್ತನು ಕಲಿಸಿಕೊಟ್ಟಿರ್ತಕ್ಕಂಥ ಜೀವನದ ಮೌಲ್ಯಗಳು ಯಾರೋ ಪಾಲನೆ ಮಾಡಿದ್ರು ಅವರ ಜೀವನದಲ್ಲಿ ಸುಖ ಶಾಂತಿ ಖಂಡಿತ ಖಚಿತ. ಗಾಡ್ ಬ್ಲೆಸ್ ಯು, ಗಾಡ್ ಲವ್ಸ್ ಯು. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತೀರಲ್ವಯ್ಯ.